ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಪರಂ ವರಪ್ರದಗುಣಂ ವೈರಾಗ್ಯಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭस्य ತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ श्रीवासरङ्गपरकालमुनित्रयाप्तलक्ष्मात्मरक्षणे चित्तविभागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्यतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविरतं श्रीनिवासमुनिं भजे। श्रीमान् वेङ्कटनाथार्य कवितार्क्य केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि नाय मेने अस्मद्गुरोर्भगवतोऽस्यदेकसिन्धो रामानुजस्य चरणौ शरणं प्रपद्ये। यतीन्द्रकृतभाष्यार्थाय व्याख्यानेन दर्शिताः वरं सुदर्शनार्यं तं वन्दे कुरकुलाधिपं वरदं द्विरदाद्रीशं श्रीनिधिं करुणानिधिं शरण्यं शरणं यामि प्रणदार्तिहरं हरिं वरदं द्विरदाद्रीशं कमलायादयितं दयानिधिं प्रणदा सकलार्थिजनार्थितप्रदं प्रणमामि प्रणदार्तिहारिणं कृत्वानवद्यं निगमान्तभाष्यं निराकृतं येन भयं श्रुतीनां प्रतारितानां बहुश्रुतैः तं रामानुजं योगिनमाश्रयामः। श्रीभाष्यकृदुपन्यस्तो श्रीशैलपतेः पुरः वेदार्थसङ्ग्रहस्यास्य कुर्मः तात्पर्यदीपिकाम्। ॐ शन्नो मित्रस्यं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायु त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु वक्तारम्। ॐ शान्ति शान्ति शान्तिः। अशेषचिरचिद्वस्तुशेषिणे शेषशायिने निर्मलानन्दकल्याणनिधये विष्णवे नमः। यन्ते रामानुजाय नमः। ವೇದಾರ್ಥ ಸಂಗ್ರಹದಲ್ಲಿ ಪರದೇವತೆ ಶ್ರೀಮನ್ನಾರಾಯಣನೇ ಅವನೇ ಸರ್ವ ವಿದ್ಯಾ ಉಪಾಸ್ಯನು ಮೊದಲಾದ ವಿಷಯಗಳನ್ನು ಪ್ರತಿಪಾದನೆ ಮಾಡುವ ಒಂದು ಮುಖ್ಯವಾದ ಭಾಗ. ಮುಖ್ಯವಾದ ಅನೇಕ ಉಪನಿಷತ್ತುಗಳಲ್ಲಿ ಕಂಡುಬರುವ ಶ್ರುತಿವಾಕ್ಯಗಳನ್ನೆಲ್ಲ ತೆಗೆದು ಭಾಷ್ಯಕಾರರು ಅದ್ಭುತವಾಗಿ ಇಲ್ಲಿ ಎಲ್ಲಕ್ಕೂ ಸಮನ್ವಿತವಾದ ಅರ್ಥವನ್ನು ವ್ಯಾಖ್ಯಾನವನ್ನು ಮಾಡಿ ಶ್ರೀಮನ್ನಾರಾಯಣನೇ ಪರತತ್ವ ಪರದೇವತೆ ಅನ್ನುವುದನ್ನು ಸ್ಥಾಪನೆ ಮಾಡ್ತಾ ಇರುವ ಭಾಗ. ಇನ್ನು ಮುಂದೆ ವೇದಾರ್ಥ ಸಂಗ್ರಹದಲ್ಲಿ ಈ ರೀತಿ ಪ್ರಧಾನವಾದ ಶ್ರುತಿ ಹಾಗೆಯೇ ಸ್ಮೃತಿ ಇತಿಹಾಸಗಳು ಮತ್ತು ಪುರಾಣ ಘಟ್ಟ ಬರುತ್ತೆ. ಮುಂದೆ ವಿಷ್ಣು ಪುರಾಣದ ಅನೇಕ ಶ್ಲೋಕಗಳನ್ನು ತೆಗೆದುಕೊಂಡು ಅದು ಹೇಗೆ ಅಲ್ಲಿ ಅದ್ಭುತವಾಗಿ ವ್ಯಾಖ್ಯಾನ ಮಾಡ್ತಾರೆ. ಇದೆಲ್ಲ ಮುಖ್ಯವಾದ ಭಾಗಗಳು. ಇನ್ನು ಮುಂದೆ ಅನೇಕ ಭಾಗಗಳು ಬರುತ್ತೆ. ಈಗ ಸಿದ್ಧಾಂತದ ಸ್ಥಾಪನೆ ವಿಸ್ತಾರವಾಗಿ ಮಾಡ್ತಿರುವಂತಹ ಭಾಗ ಇದು. ಅದರಲ್ಲಿ ಪರಮಾತ್ಮನೇ ಶ್ರೀಮನ್ನಾರಾಯಣನೇ ಜಗತ್ಕಾರಣನು, ಅವನೇ ಸರ್ವವಿದ್ಯಾ ಉಪಾಸ್ಯನು ಮೊದಲಾದದ್ದು. ಈ ವಿಷಯದಲ್ಲಿ ಇರುವಂತಹ ವಿಪ್ರತಿಪತ್ತಿಗಳು, ಬೇರೆ ಬೇರೆ ವಿಧವಾದ ಮತಗಳು, ಅವುಗಳನ್ನೆಲ್ಲ ಪರೀಕ್ಷೆ ಮಾಡಿ ನಿರಾಕರಣೆ ಮಾಡುವಂತಹ ಭಾಗ ಇದು. ಆದ್ದರಿಂದ ಮಹೇಶ್ವರ ಅನ್ನುವ ಶಬ್ದ ತೈತ್ತಿರಿಯ ಉಪನಿಷತ್ತಿನಲ್ಲಿ ಬರುತ್ತೆ. ಆ ಮಹಾನಾರಾಯಣ ಉಪನಿಷತ್ತಿನ ವಾಕ್ಯದಲ್ಲಿ ತೈತ್ತಿರಿಯ ಉಪನಿಷತ್ತಿನಲ್ಲಿ ಬರುವ ಮಹೇಶ್ವರ ಶಬ್ದಕ್ಕೆ ರುದ್ರಪರವಾಗಿ ಮಾಡಬೇಕು ಅಂತ ಒಂದು ಪಕ್ಷ. ಅದಕ್ಕೆ ಇಲ್ಲಿ ನಾರಾಯಣನೇ ಅದರಿಂದ ಹೇಳಲ್ಪಟ್ಟಿರುವವನು ಪರಬ್ರಹ್ಮನೇ ಅನ್ನುವುದನ್ನು ಬ್ರಹ್ಮಣಃ ಅಕಾರವಾಚ್ಯತಾ ಪ್ರತಿಪಾದನಾತ್ ಈ ವಿಷಯವನ್ನು ತೆಗೆದುಕೊಂಡು ಈ ವಾಕ್ಯದಿಂದ ಇಲ್ಲಿ ಹೇಳ್ತಾರೆ. ಅಕಾರವಾಚ್ಯ ಅಂತ ಹೇಳಲ್ಪಟ್ಟ ಬ್ರಹ್ಮವೇ ಅಂತ ಹೇಳಿ ಇದು ಹೋದ ಕ್ಲಾಸಿನಲ್ಲಿ ನೋಡಿದ್ವಿ. ಅಕಾರವಾಚ್ಯ ನಾರಾಯಣ ಏವ ಮಹೇಶ್ವರ ಇತಿ ಸಿದ್ಧಂ, ಅವನೇ ಸಹಸ್ರಶೀರ್ಷಂ ದೇವಂ ಮೊದಲಾದಾಗಿ ಮುಂದೆ ಹೇಳಲ್ಪಡುವಂತಹ ಕೇವಲ ಪರತತ್ವ ವಿಶೇಷ ಪ್ರತಿಪಾದನ ಪರೇಣ ನಾರಾಯಣ ಅನ್ನುವಾಕ್ಯೇನ ಸರ್ವಸ್ಮಾತ್
ಪರತ್ವಂ ಪ್ರಪಂಚಿತಂ. ನಾರಾಯಣಾನುವಾಕವು, ಪುರುಷ ಸೂಕ್ತವು, ಹಾಗೆಯೇ ವಿಷ್ಣು ಪುರಾಣವು, ಇದೆಲ್ಲವೂ ಪ್ರಧಾನವಾದ ಅರ್ಥಗಳನ್ನು, ಅನನ್ಯಪರವಾದ ಅರ್ಥ, ನಾರಾಯಣನೇ ಪರದೇವತೆ ಅನ್ನುತ್ತ ಸಮರ್ಥವಾಗಿ ಸ್ಥಾಪನೆ ಮಾಡುವಂತಹ ಭಾಗಗಳು. ಅದರಿಂದ ಇದು ಈ ವಾಕ್ಯ ಬರುವಂತಹ ನಾರಾಯಣ, ಇಲ್ಲಿ ಮಹೇಶ್ವರ ಅಂತ ಬರುವಂತಹ ವಾಕ್ಯ, ಯದ್ವೇದಾದೌ ಸ್ವರ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತ ತಸ್ಯ ಪ್ರಕೃತಿಲೀನಸ್ಯ ಪರಸ್ಸ ಮಹೇಶ್ವರ. ಇದಾದ ಮೇಲೆ ಸಹಸ್ರಶೀರ್ಷಂ ದೇವಂ ಆರಂಭಿಸುತ್ತೆ ಈ ಅನುವಾಕ. ಈ ಅನುವಾಕದಲ್ಲಿ ನಾರಾಯಣ ಪರವಾಗಿಯೇ ಪರಬ್ರಹ್ಮ, ಪರತತ್ವ ಮೊದಲಾದಾಗಿ ಪರಂಜ್ಯೋತಿ, ಪರಮಾತ್ಮ ಎಲ್ಲವೂ ನಾರಾಯಣನೇ ಅಂತ ಹೇಳುವ ಅವನ ಪರಬ್ರಹ್ಮ ಸೂಚಕವಾದ ಅನೇಕ ಲಿಂಗಗಳಿರುವ ಅನೇಕ ವಾಕ್ಯಗಳು ಇರೋದರಿಂದ ಬಾದರಾಯಣರು ಕೂಡ ಲಿಂಗಭೂಯಸ್ತ್ವಾ ತದ್ದಿಬಲೀಯ ತದಪಿ ಅಂತ ಸೂತ್ರದಲ್ಲಿ ನಾರಾಯಣ ಪರತ್ವವನ್ನೇ ಸ್ಥಾಪನೆ ಮಾಡಿ ಎಲ್ಲ ವಿದ್ಯೆಗಳಲ್ಲಿ ಉಪಾಸ್ಯನಾದವನು ಪರಮಾತ್ಮನೇ, ಶ್ರೀಮನ್ನಾರಾಯಣನೇ ಅನ್ನುವುದನ್ನು ಅವರು ಸ್ಥಾಪನೆ ಮಾಡ್ತಾರೆ ಸ್ಪಷ್ಟವಾಗಿ. ಇಲ್ಲಿ ಅನುವಾಕ ಅನ್ನೋದಕ್ಕೆ ಏನು ಅರ್ಥ? ಅನುವಾಕ ಅಂತ ಹೇಳೋದು ಒಂದು ಪಂಚಾಶತ್ತುಗಳ ಒಂದು ಗುಂಪು. ಒಂದು 4-5 ಪಂಚಾಶತ್ತುಗಳು, ಕೆಲವು ಒಂದೇ ಪಂಚಾಶತ್ತು ಇರ್ಬೋದು. ಒಂದೇ ವಾಕ್ಯ ವೇದಗಳಲ್ಲಿ ಹೇಗೆ ವಿಭಾಗ ಆಗಿದೆ ಅಂದರೆ, ಸಂಹಿತೆಯಲ್ಲಿ ಕಾಂಡಗಳಾಗಿ ವಿಭಾಗವಾಗಿದೆ. ಸಪ್ತಕಾಂಡಗಳಿದೆ. ಒಂದೊಂದು ಕಾಂಡದಲ್ಲೂ ಪ್ರಶ್ನೆಗಳಿದೆ, ಅನೇಕ ಪ್ರಶ್ನೆಗಳು, 6 ಪ್ರಶ್ನೆ, 5 ಪ್ರಶ್ನೆ, ಹೀಗೆ. ಆ ಪ್ರಶ್ನೆಗಳಲ್ಲಿ ಅನುವಾಕಗಳಿದೆ. ಅನುವಾಕಗಳಲ್ಲಿ ಪಂಚಾಶತ್ತುಗಳಿದೆ. ಪಂಚಾಶತ್ತು 50 ಪದಗಳ ಒಂದು ಗುಂಪಿಗೆ ಪಂಚಾಶತ್ ಅಂತ ಹೆಸರು. ಅನುವಾಕಕ್ಕೆ ವಿವರಣೆ ಇಲ್ಲ ಅಲ್ವಾ? ಅನುವಾಕಕ್ಕೆ ವಿವರಣೆ ಅದುವೇ, ಪಂಚಾಶತ್ತುಗಳ ಒಂದು ಸಮೂಹ, ಅನೇಕ ಪಂಚಾಶತ್ತುಗಳ ಸಮೂಹಕ್ಕೆ ಅನುವಾಕ. ಅನುವಾಕಗಳು ಅನೇಕ ಅನುವಾಕಗಳ ಸಮೂಹ ಪ್ರಶ್ನ ಅಂತ, ಪ್ರಶ್ನೆಗಳ ಸಮೂಹ ಕಾಂಡ, ಈ ರೀತಿ ಬರುತ್ತೆ. ಬ್ರಾಹ್ಮಣದಲ್ಲಿ ಅಷ್ಟಕ ಅಂತ ಹೇಳಿ ಅದರಲ್ಲಿಯೇ ಪ್ರಶ್ನೆಗಳು ಹೇಳಲ್ಪಟ್ಟಿದೆ, ಕಾಂಡಗಳು ಅಂತ ಹೇಳಲಿಲ್ಲ. ಈ ರೀತಿ ಬರುತ್ತೆ. ಆದರೆ ಅದರಲ್ಲಿ ಇದೇ ಇರಬೇಕು ಅಂತ ನಿಯಮವಿಲ್ಲ ವೇದದಲ್ಲಿ. ಕೆಲವು ಅನುವಾಕಗಳಲ್ಲಿ ಒಂದೇ ಒಂದು ಪದವೂ ಒಂದು ಅನುವಾಕ ಇದೆ, ಹಾಗೆಯೇ ಒಂದು ವಾಕ್ಯವೂ ಒಂದು ಅನುವಾಕವಿದೆ. ಹೀಗೆಲ್ಲ ಅನೇಕ ಕಡೆ ಕಂಡು ಬರುತ್ತೆ. ಆ ರೀತಿಯಲ್ಲಿ ಹೀಗೆ ಇರಬೇಕು, ಸಾಮಾನ್ಯವಾದ ನಿಯಮ ಇದು. ಪಂಚಾಶತ್ತುಗಳ ಒಂದು ಗುಂಪಿಗೆ ಅನುವಾಕ ಅಂತ ಹೆಸರು ಅದಕ್ಕೆ. ಆದ್ದರಿಂದ ಇದು ನಾರಾಯಣ ಅನುವಾಕ ಅಂತ ಹೆಸರು ಇದಕ್ಕೆ. ಯಾಕೆ ಅಂದರೆ ನಾರಾಯಣ ಶಬ್ದವನ್ನು ತಿಳಿಸುವಂತಹ, ಪರತ್ವವನ್ನು ತಿಳಿಸುವ ಅನೇಕ ವಾಕ್ಯಗಳು ಈ ಅನುವಾಕದಲ್ಲಿ ಕಂಡುಬರುತ್ತೆ. ಆದ್ದರಿಂದ ಇದಕ್ಕೆ ನಾರಾಯಣ ಅನುವಾಕ ಅಂತ ಪ್ರಸಿದ್ಧವಾಗಿದೆ. ಅದರಲ್ಲಿ ಸರ್ವಸ್ಮಾತ್ ಪರತ್ವವು ಹೇಳಲ್ಪಟ್ಟಿದೆ. ಆದ್ದರಿಂದ ಅನ್ಯಪರೇಣ ಬೇರೆ ಬೇರೆ ದೇವತೆಗಳ ವಿಷಯ ಹೇಳುವಂತಹ ಇದಿದೆಯಲ್ಲ, ಪ್ರತಿಪಾದಿತಮೇವ ಪರತತ್ವಂ, ಅನೇನ ಅನ್ಯಪರೇಣ ಪ್ರತಿಪಾದಿತಮೇವ ಪರತತ್ವಂ ಅನ್ಯಪರೇಷು ಸರ್ವೇಷು ವಾಕ್ಯೇಷು ಕೇನಾಪಿ ಶಬ್ದೇನ ಪ್ರತೀಯಮಾನಂ ತದೇವ ಇತಿ ಅವಗಮ್ಯತೆ ಇತಿ. ಅಂದರೆ ಈ ಪರತತ್ವವು ಹೇಳಲ್ಪಟ್ಟಿದೆ ಅನೇಕ ಕಡೆ. ಅನ್ಯಪರೇಣ ಪ್ರತಿಪಾದಿತಮೇವ ಪರತತ್ವಂ ಅಂತ ಹೇಳಿದ್ರೆ, ಅನ್ಯಪರವಾದದ್ದು ಅಂದರೆ ನಾರಾಯಣನಲ್ಲದೆ ಬೇರೆ ದೇವತೆಗಳು ಅಥವಾ ಬೇರೆ ಆಕಾಶ, ಜ್ಯೋತಿ ಮೊದಲಾದವುಗಳು ಇರಬಹುದು. ಈ ಅನ್ಯಪರವಾಗಿ ಆ ಅನ್ಯಪರವಾದದ್ದೇ ಪರತತ್ವ ಅಂತ ಪ್ರತಿಪಾದಿತವಾಗುವಂತಹ ವಾಕ್ಯಗಳು. ಅನ್ಯಪರೇಷು ಸರ್ವೇಷು ವಾಕ್ಯೇಷು, ಎಲ್ಲ ವಾಕ್ಯಗಳಲ್ಲಿಯೂ ಆಕಾಶವೇ ಪರತತ್ವ ಅಂತ ಹೇಳುವ ವಾಕ್ಯ, ಬ್ರಹ್ಮವೇ ಪರತತ್ವ ಅಂತ ಹೇಳುವ ವಾಕ್ಯ, ಆತ್ಮವೇ ಪರತತ್ವ ಅಂತ ಹೇಳುವ ವಾಕ್ಯ, ಶಿವನೇ ಪರತತ್ವ ಅಂತ ಹೇಳುವ ವಾಕ್ಯ, ಹೀಗೆ ಅನೇಕ ಇತರ ನಾಮಗಳನ್ನು ತೆಗೆದುಕೊಂಡು ಶಬ್ದಗಳನ್ನು ಹೇಳುವಂತಹ ಎಲ್ಲ ವಾಕ್ಯಗಳಲ್ಲಿಯೂ ಕೇನಾಪಿ ಶಬ್ದೇನ ಪ್ರತೀಯಮಾನ, ಯಾವುದೇ ಶಬ್ದದಿಂದ ಹೇಳಲ್ಪಟ್ಟಿದರೂ ತದೇವ ಇತಿ ಅವಗಮ್ಯತೆ, ಅನನ್ಯಪರವಾದ ನಾರಾಯಣ ಪರವೇ ಅನ್ನೋದು ತಿಳಿದು ಬರುತ್ತೆ. ಇದು ಸೂತ್ರಕಾರರು ಸ್ಪಷ್ಟವಾಗಿ ಹೇಳಿಬಿಟ್ರು. ಶಾಸ್ತ್ರ ದೃಷ್ಟಿಯಾತು ಉಪದೇಶೋ ವಾಮದೇವವತ್ ಅಂತ ಹೇಳಿಬಿಟ್ಟು ಇದರಲ್ಲಿ ಇಂದ್ರಪ್ರಾಣಾಧಿಕರಣದಲ್ಲಿ ಹೇಳ್ತಾರೆ. ಶಾಸ್ತ್ರದೃಷ್ಟಿ ಅಂತ ಹೇಳಿದ್ರೆ, ಶಾಸ್ತ್ರದೃಷ್ಟಿಯಲ್ಲಿ ಹೇಗೆ ಅಂತ ಹೇಳಿದ್ರೆ, ಶಾಸ್ತ್ರದೃಷ್ಟಿಯಲ್ಲಿ ಉಪಾಸನೆಯ ವಿಷಯ ಅಲ್ಲಿ ಬರುವಂಥದ್ದು. ಇಂದ್ರನು ನನ್ನನ್ನು ಉಪಾಸನೆ ಮಾಡುವಂತ ಹೇಳಿದ. ಉಪಾಸನೆಯ ವಿಷಯದಲ್ಲಿ ಶಾಸ್ತ್ರ ದೃಷ್ಟಿ ಯಾವುದು ಅಂತ ಅರ್ಥ. ಅಲ್ಲಿ ಆ ಉಪಾಸನೆಯನ್ನು ಮೋಕ್ಷಕ್ಕಾಗಿ ಮಾಡುವ ಉಪಾಸನೆ,
ಅವನು ಹೇಳಿದ ಮನುಷ್ಯಾಣ ಇದು ಹಿತತಮಂ ಮನ್ಯಸೆ ಅಂತ ಹೇಳಿದ. ಮನುಷ್ಯರಿಗೆಲ್ಲ ಹಿತತಮವಾದದ್ದು ಅಂದರೆ ಮೋಕ್ಷ. ಮೋಕ್ಷಕ್ಕೆ ಉಪಾಯವನ್ನು ತಿಳಿಸುವಂತ ಹೇಳಿದ ಅವನು. ಅವನು ಕೇಳಿದಾಗ ಇವನು ಹೇಳ್ತಾನೆ ಮಾಮುಪಾಸ್ವ ಅಂತ ಇಂದ್ರ ಹೇಳಿದ. ನನ್ನನ್ನು ಉಪಾಸನೆ ಮಾಡಪ್ಪ, ಅದೇ ಮೋಕ್ಷಕ್ಕೆ ಉಪಾಯ ಅಂತ ಹೇಳಿದ. ಇಂದ್ರನನ್ನು ಉಪಾಸನೆ ಮಾಡೋದು ಅಂದರೆ ಇಂದ್ರನ ಜೀವಾತ್ಮನಾಯ್ತಲ್ಲ, ಅವನು ಕರ್ಮವಶ್ಯ. ಆ ಕರ್ಮವಶವನ್ನು ಉಪಾಸನೆ ಮಾಡಿದ್ರೆ ಹೇಗೆ ಮೋಕ್ಷ ಬರಕ್ಕೆ ಸಾಧ್ಯ? ಅವನೇ ಕರ್ಮದಲ್ಲಿ ಸಿಕ್ಕಾಕೊಂಡಿದ್ದಾನೆ ಸಂಸಾರದಲ್ಲಿ. ಅವನನ್ನು ಉಪಾಸನೆ ಮಾಡಿದ್ರೆ ಮೋಕ್ಷ ಹೇಗೆ ಬರುತ್ತೆ? ಆದ್ದರಿಂದ ಇಲ್ಲಿ ಹಿತತಮಂ ಅಂತ ಹೇಳಿದಾಗ ಇಂದ್ರನು ಹೇಳಿದ ಮಾಮುಪಾಸ ಪ್ರಾಣೋಸ್ಮಿ ಪ್ರಜ್ಞಾತ್ಮ ಮಾಮ ಆಯುರ್ ಅಮೃತಮಿತಿ ಉಪಾಸ್ವ. ಆಯು ಅಮೃತಂ ಪ್ರಾಣ ಪ್ರಜ್ಞಾತ್ಮ ಈ ರೀತಿ ಉಪಾಸನೆ ಮಾಡಪ್ಪ ಅಂದ. ಇದೆಲ್ಲ ವಿಶೇಷಣಗಳು ಪರಮಾತ್ಮನಿಗೆ ಹೇಳಲ್ಪಟ್ಟ ವಿಶೇಷಣಗಳು. ಆ ಪ್ರಕರಣದಲ್ಲಿಯೇ ಸ್ಪಷ್ಟವಾಗಿ ವಾಕ್ಯಗಳು ಬರುತ್ತೆ ಮುಂದೆ. ಇದೆಲ್ಲ ಹೇಳಿ ನೋಡಿಕೊಂಡು ಕೌಶಿತಕಿ ಉಪನಿಷತ್ತಿನ ವಿಷಯ ಅದು. ಅದರ ಅಲ್ಲಿ ಹೇಳಿರುವಂತಹದ್ದು, ಅಲ್ಲಿ ಹೇಳಿರುವ ವಿಷಯದಲ್ಲಿ ಇಂದ್ರನ ಮಾಮುಪಾಸ್ವ ಅಂತ ಹೇಳಿರೋದು ಇಂದ್ರನಿಗೆ ಆತ್ಮನಾದ ಪರಮಾತ್ಮನ ಉಪಾಸನೆಯೇ ಮೋಕ್ಷಕ್ಕೆ ಕಾರಣ ಅಂತ ಅಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಅದುವೇ ಶಾಸ್ತ್ರ ದೃಷ್ಟಿ ಅಂತ ಬಾದರಾಯಣರು ಹೇಳ್ತಾರೆ. ಶಾಸ್ತ್ರದ ದೃಷ್ಟಿಯಲ್ಲಿ ಮೋಕ್ಷಕ್ಕೆ ಉಪಾಸನೆ ಮಾಡಬೇಕಾದ್ರೆ ಪರಮಾತ್ಮನನ್ನೇ ಉಪಾಸನೆ ಮಾಡಬೇಕು. ಆ ಒಂದು ದೃಷ್ಟಿಯಿಂದ ಇಲ್ಲಿ ಉಪಾಸನೆಯು ಹೇಳಲ್ಪಟ್ಟಿದೆ. ಅದಕ್ಕೆ ಒಂದು ದೃಷ್ಟಾಂತವನ್ನು ಕೊಟ್ಟರು ಉಪನಿಷತ್ತಿನಿಂದಲೇ, ವಾಮದೇವವತ್ ಅಂತ. ವಾಮದೇವರು ಋಷಿಗಳು ಹೇಗೆ ಮಾಡಿದ್ರು ಅಂದರೆ ಎಲ್ಲವೂ ಬ್ರಹ್ಮಾತ್ಮಕ ಅಂತ ಉಪಾಸನೆ ಮಾಡಿದ್ರು. ಎಲ್ಲ ಬ್ರಹ್ಮಾತ್ಮಕ ಅಂತ ಉಪಾಸನೆ ಮಾಡಿದ್ರು. ಆದ್ದರಿಂದ ಶಾಸ್ತ್ರ ದೃಷ್ಟಿಯಿಂದ ಬ್ರಹ್ಮಾತ್ಮಕನಾದ ಇಂದ್ರನ ಉಪಾಸನೆಯಲ್ಲಿ ಇಂದ್ರನಿಗೆ ಆತ್ಮನಾದ ಬ್ರಹ್ಮನ ಉಪಾಸನೆ ಹೇಳಿದೆಯೇ ಹೊರತು ಜೀವನ ಉಪಾಸನೆಯಲ್ಲ ಅನ್ನೋದನ್ನು ಬಾದರಾಯಣರು ತಿಳಿಸ್ತಾರೆ. ಶಾಸ್ತ್ರ ದೃಷ್ಟಿಯಲ್ಲಿ 3 ವಿಧವಾದ ಉಪಾಸನೆ ಹೇಳಲ್ಪಟ್ಟಿದೆ. ಚಿಚ್ಚರೀರಕನಾದ ಬ್ರಹ್ಮ, ಅಚಿಚ್ಚರೀರಕನಾದ ಬ್ರಹ್ಮ, ಸ್ವರೂಪದಲ್ಲಿರುವ ಬ್ರಹ್ಮ. ಈ ರೀತಿ 3 ವಿಧವಾಗಿಯೂ ಮೋಕ್ಷಕ್ಕೆ ಉಪಾಸನೆ ಮಾಡಬಹುದು ಅನ್ನೋದು ಶಾಸ್ತ್ರ ದೃಷ್ಟಿ. ಅದನ್ನು ತಿಳಿಸಿರೋದ್ರಿಂದ ಬೇರೆ ಯಾವುದಾದ್ರೂ ಶಬ್ದಗಳಿಂದ ಕೇನಾಪಿ ಶಬ್ದೇನ ಪ್ರತೀಯಮಾನಂ, ಬೇರೆ ಶಬ್ದಗಳಿಂದ ಪರತತ್ವ ಅಂತ ಹೇಳಲ್ಪಟ್ಟಿರುವಂಥದ್ದು ಆಯಾ ಶಬ್ದಗಳಿಗೆ ಅಂತರ್ಯಾಮಿಯಾದ ಪರಮಾತ್ಮನ ಉಪಾಸನೆ ಎನ್ನುವುದೇ ಶಾಸ್ತ್ರದ ದೃಷ್ಟಿ ಅನ್ನೋ ದೃಷ್ಟಿಯನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ಭಾಷೆಕಾರರಲ್ಲಿ ತಿಳಿಸ್ತಾ ಇದ್ದಾರೆ. ಆದ್ದರಿಂದಲ ತದೇತತ್ ಪರಬ್ರಹ್ಮ ಕ್ವಚಿತ್ ಬ್ರಹ್ಮ ಶಿವಾದಿ ಶಬ್ದ ಅವಗತಂ. ಕೆಲವು ಕಡೆ ಬ್ರಹ್ಮ ಅಂತ ಶಬ್ದದಿಂದ ಹೇಳಿದೆ, ಕೆಲವು ಕಡೆ ಶಿವ ಅಂತ ಶಬ್ದದಿಂದ ಹೇಳಿದೆ. ಮೊದಲಾದ ಶಬ್ದಗಳಿಂದ ಹೇಳಲ್ಪಟ್ಟಿರೋದು ಕೇವಲ ಬ್ರಹ್ಮ ಶಿವಯೋ ಪರತ್ವ ಪ್ರಸಂಗ. ಆದ್ದರಿಂದ ಚತುರ್ಮುಖ ಬ್ರಹ್ಮನಿಗೋ ಶಿವನಿಗೋ ಪರತ್ವವು ಉಂಟಾಗೋದಿಲ್ಲ. ಯಾಕೆ ಅಂದರೆ ಅಸ್ಮಿನ್ ಅನನ್ಯ ಪರೇ ಅನುವಾಕೆ, ನಾರಾಯಣನ್ನೇ ತಿಳಿಸುವ ಅನನ್ಯಪರವಾದ ಈ ಅನುವಾಕದಲ್ಲಿ ತಯೋಹೋ ಇಂದ್ರಾದಿ ತುಲ್ಯತೆಯ, ಇಂದ್ರನನ್ನು ಕುರಿತ ಉಪಾಸನೆಯನ್ನು ಬಾದರಾಯಣರು ಶಾಸ್ತ್ರದೃಷ್ಟಿಯಿಂದ ಇಂದ್ರನಿಗೆ ಆತ್ಮನಾದ ಪರಮಾತ್ಮನ ಉಪಾಸನೆ ಅಂತ ಹೇಳಿ ಸಿದ್ಧ ಆಗಿರೋದ್ರಿಂದ ಇಂದ್ರನಿಗೆ ಜೊತೆಯಲ್ಲಿ ಹೇಳಲ್ಪಡುವಂತಹ ಚತುರ್ಮುಖ ಬ್ರಹ್ಮ, ಶಿವ ಮೊದಲಾದವರೆಲ್ಲ ನಾರಾಯಣ ಅನುವಾಕದಲ್ಲಿ ಹೇಳಲ್ಪಟ್ಟಿದ್ದಾರೆ. ನಾರಾಯಣ ಅನುವಾಕವು ಅನನ್ಯಪರವಾಗಿ ನಾರಾಯಣ ಪರತ್ವವನ್ನೇ ಸ್ಥಾಪನೆ ಮಾಡುವಂತಹ ಅನುವಾಕ. ಸ ಬ್ರಹ್ಮ ಸ ಶಿವಸ್ಸೇಂದ್ರ ಸೋಕ್ಷರ ಪರಮಸ್ವರಾಟ್ ಅನ್ನುವ ವಾಕ್ಯ ಅದರಲ್ಲಿ ಬರುತ್ತೆ. ಆದ್ದರಿಂದ ಆ ವಾಕ್ಯದಿಂದ ಅವನೇ ಚತುರ್ಮುಖ ಬ್ರಹ್ಮನು, ಅವನೇ ಶಿವನು, ಅವನೇ ಇಂದ್ರನು. ಇಂದ್ರನ ಜೊತೆ ಹೇಳಲ್ಪಟ್ಟಿದೆ ತಯೋಹೋ ಇಂದ್ರ ತುಲ್ಯತೆಯ ತದ್ವಿಭೂತಿತ್ವ ಪ್ರತಿಪಾದನಾತ್. ಎಲ್ಲರೂ ಅವನ ವಿಭೂತಿ ಅನ್ನುವ ದೃಷ್ಟಿಯಿಂದ ಅವನೊಡನೆ ಸಮಾನಾಧಿಕರಣೆ ಹೇಳಿದೆ. ಇದು ವಿಷ್ಣು ಪುರಾಣದಲ್ಲಿ ಹೇಳಿ ಜ್ಯೋತಿಂಶಿ ವಿಷ್ಣು, ಭುವನಾನಿ ವಿಷ್ಣು, ವನಾನಿ ವಿಷ್ಣು ಎಲ್ಲ ಹೇಳಿ ಎಲ್ಲವೂ ವಿಷ್ಣುವೇ ಅಂತ ಹೇಳಿರೋ ಹಾಗೆ ಈ ನಾರಾಯಣಾನುವಾಕದಲ್ಲಿ ಸ ಬ್ರಹ್ಮ ಸ ಶಿವ ಸೇಂದ್ರ ಸೋಕ್ಷರ ಪರಮಸ್ವರಾಟ್, ಅವನೇ ಬ್ರಹ್ಮ, ಅವನೇ ಇಂದ್ರ, ಅವನೇ ಹೀಗೆ ಹೇಳಿರೋದು ಸಮಾನಾಧಿಕರಣದಿಂದ ಹೇಳಿರುವಂತಹದ್ದು ಅವನಿಗೆ ಆತ್ಮನಾದ ಪರಮಾತ್ಮನನ್ನು ತಿಳಿಸ್ತಾ ಇದೆಯೋ ಹೊರತು ಎಲ್ಲರೂ ಅವನ ವಿಭೂತಿ ಅನ್ನೋದನ್ನು ತಿಳಿಸುತ್ತೆ. ಹಾಗೆ ಹೇಳೋದ್ರಿಂದ ಕ್ವಚಿತ್, ಆದ್ದರಿಂದಲೇ ಹೀಗೆ ಅರ್ಥ ಮಾಡಬೇಕು. ಹೀಗೆ ಅರ್ಥ ಮಾಡದೆ ಹೋದರೆ ಏನಾಗುತ್ತೆ ಅಂತ ಹೇಳಿದ್ರೆ ಕ್ವಚಿತ್ ಆಕಾಶ ಪ್ರಾಣಾದಿ ಶಬ್ದೇನ ಪರಬ್ರಹ್ಮ ಅಭೀತಂ ಇತಿ. ಆಕಾಶದ ಶಬ್ದದಿಂದಲೇ ಹೇಳಲ್ಪಟ್ಟಿದೆ ಬ್ರಹ್ಮ, ಪರಬ್ರಹ್ಮ. ಅದಕ್ಕೆ ಜಗತ್ಕಾರಣತ್ವವನ್ನು ಹೇಳಿದೆ ಆಕಾಶಕ್ಕೆ.
ಭೂತಾಕಾಶ ಪ್ರಾಣಾದೇಹೇ ಯಥಾನ ಪರತ್ವಂ, ಅವುಗಳಿಗೆ ಹೇಗೆ ಪರತ್ವ ಸಿಗೋದಿಲ್ವೋ ಹಾಗೆಯೇ ಚತುರ್ಮುಖ ಬ್ರಹ್ಮಶಿವರಿಗೂ ಅದೇ ರೀತಿಯಲ್ಲಿಯೇ ಪರತತ್ವ ಅನ್ನೋದು ಸಿದ್ಧವಾಗೋದಿಲ್ಲ. ನಾರಾಯಣ ಮುಖದಿಂದ ಸ್ಪಷ್ಟವಾಗಿ ಇದು ಸಿದ್ಧವಾಗಿದೆ ಅನ್ನೋದನ್ನು ತಿಳಿದರು. ಇದನ್ನು ಒಂದು ಸತಿ ನೋಡಿದ್ವಿ ಇದು ಸಂಗ್ರಹವಾಗಿ. ಆದ್ದರಿಂದ ಇಲ್ಲಿ ಸ್ಪಷ್ಟವಾಗಿ ಅದನ್ನು ತಿಳಿಸ್ತಾರೆ. ನಾರಾಯಣ ಪರತ್ವವಾದ ವಾಕ್ಯ ಅನುವಾಕವು ಬಹಳ ಮುಖ್ಯವಾದದ್ದು. ಅದನ್ನ ಬೇರೆ ವಾಕ್ಯಗಳು ಅನೇಕವಿದೆ. ಅದನ್ನು ಸುದರ್ಶನ ಸೂರ್ಯಗಳು ವಿಶ್ವಾದಿಕೋ ರುದ್ರೋ ಮಹರ್ಷಿ ಅಂತ ಅದು ಮಹಾನಾರಾಯಣದಲ್ಲಿಯೇ ಬರುವಂತಹ ವಾಕ್ಯ. ಪ್ರಜಾಪತಿ ಪ್ರಜಾ ಸೃಜತ ಅನೇಕ ಕಡೆ ಬರುತ್ತೆ. ಇದು ಇಲ್ಲಿ ರುದ್ರ ಪ್ರಜಾಪತಿ ಈ ಶಬ್ದಗಳೆಲ್ಲ ಹೇಳಿದೆ. ಈ ಶಬ್ದಗಳಿಂದ ಹೇಳಲ್ಪಡುವಲ್ಲ ಪರಮಾತ್ಮನೇ. ಸಹಯಜ್ಞೈ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ. ಎಲ್ಲ ದೇವತೆಗಳನ್ನು ಇವರು ಎಲ್ಲ ಸೃಷ್ಟಿ ಮಾಡಿ ಯಜ್ಞಗಳನ್ನೆಲ್ಲ ನೀವು ಪರಸ್ಪರ ಭಾವಿಸಿ ಅಂತೆಲ್ಲ ಹೇಳಿದ್ನಲ್ಲ. ದೇವತೆಗಳಲ್ಲಿ ಎಲ್ಲರೂ ಸೇರಿ ಚತುರ್ಮುಖ ಬ್ರಹ್ಮ ರುದ್ರಾದಿಗಳೆಲ್ಲರೂ ಸೇರಿದ್ದಾರೆ. ಪ್ರಜಾಪತಿ ಶಬ್ದವು ಪರಬ್ರಹ್ಮನನ್ನು ತಿಳಿಸುತ್ತೆ. ಹೀಗೆ ಅನೇಕೇಶು ಅಪಿವಾಕ್ಯೇಶು ಶಿವಾದೇಹೇ ಕಾರಣತ್ವಮಾಶಂಕ್ಯ ಅನೇನ ಅನೇನ ಯಾವುದೇ ವಾಕ್ಯವಾಗಿ ಯಾವುದೇ ಶಬ್ದವಾಗಿದ್ದರೂ ನಾರಾಯಣ ಪರವೇ ಅಂತ ಅರ್ಥ ಮಾಡ್ಕೊಳ್ಬೇಕು. ವಿಶ್ವಾದಿಕೋ ರುದ್ರೋ ಇತಿ ಇತ್ಯಾದಿ ವಾಕ್ಯಾನೇಪಿ ಅನ್ಯಪರತ್ವಾತ್ ಉಕ್ತಾರ್ಥಾನುಗುಣತ್ವೇನ ವರ್ಣನೀಯ. ಇದು ಕೂಡ ಅನ್ಯಪರವೇ ಆದ್ದರಿಂದ ರುದ್ರನನ್ನು ಹೇಳಿಲ್ಲ, ರುದ್ರನಿಗೆ ಅಂತರ್ಯಾಮಿಯಾದ ಪರಮಾತ್ಮನನ್ನು ಹೇಳಿದೆ ಅಲ್ಲಿ. ಅಥವಾ ರುದ್ರ ಶಬ್ದವೇ ನೇರವಾಗಿಯೂ ಹೇಳುತ್ತೆ ಅಂದರೂ ವಿರೋಧವಿಲ್ಲ. ಸಾಕ್ಷಾದಪಿ ಅವಿರೋಧಂ ಜೈಮಿನಿ ಎನ್ನುವ ಸೂತ್ರದಲ್ಲಿ ಅದು ಸ್ಥಾಪಿತವಾಗಿದೆ. ಆದ್ದರಿಂದ ಯಾವುದೇ ಶಬ್ದದಿಂದ ಹೇಳಲ್ಪಟ್ಟ ಪದಾರ್ಥವು ಅದುವೇ. ಆದ್ದರಿಂದ ಅದೇನ ಅಂತ ಹೇಳ್ತಾರೆ, ಎಲ್ಲ ಶಬ್ದಗಳಿಂದಲೂ ಪರಮಾತ್ಮನೇ ತಿಳಿಸಲ್ಪಟ್ಟಿದ್ದಾನೆ. ಪ್ರಸಿದ್ಧ ಬ್ರಹ್ಮಶಿವಯೋ ಪರತ್ವಾಭಾವೇ ದೃಷ್ಟಾಂತಮಃ ಕ್ವಚಿತ್. ದೃಷ್ಟಾಂತವು ಆಕಾಶ ಪ್ರಾಣಾದಿ ಶಬ್ದಗಳು. ಆಕಾಶ ಪ್ರಾಣ ಮೊದಲು ಎಲ್ಲ ಪರತತ್ವ ಜಗತ್ಕಾರಣತ್ವ ಹೇಳಿದೆ ಶ್ರುತಿಯಲ್ಲಿ. ಆದರೆ ಈ ಭೂತಾಕಾಶವು ಪ್ರಾಣವು ಭೌತಿಕವಾದ ಪ್ರಾಣವಾಗಲಿ ಆಕಾಶವಾಗಲಿ ಜಗತ್ಕಾರಣವಾಗಕ್ಕೆ ಸಾಧ್ಯವಿಲ್ಲವಲ್ಲ. ಹಾಗೆಯೇ ಮಿಕ್ಕಿದವರೆಗೂ ಹೇಳೋಕ್ಕಾಗೋದಿಲ್ಲ ಅನ್ನೋದೇ ಇಲ್ಲಿ ಅರ್ಥ. ಅಂದ ಇಲ್ಲಿ ಮಹಾನಾರಾಯಣ ಉಪನಿಷತ್ತಿನಲ್ಲಿಯೇ ಅದೆಲ್ಲ ಸ್ಪಷ್ಟವಾಗಿಯೇ ಇದೆ. ಅದನ್ನು ಸುದರ್ಶನ ಸೂರಿಗಳು ಸ್ವಲ್ಪ ತಿಳಿಸ್ತಾರೆ. ವಿಶ್ವಾದಿಕೋ ರುದ್ರೋ ಮಹರ್ಷಿ ಏನಕ್ಕೆ ಏನರ್ಥ ಅಂದರೆ, ಮಹರ್ಷಿ ಅಂದರೆ ಎಲ್ಲ ಜ್ಞಾನಿ ಅಂತ ಹೇಳಬೇಕು. ಸರ್ವಜ್ಞ ಅಂತ ಅರ್ಥ ಬರುತ್ತೆ. ಒಂದು ಸನೋ ದೇವ ಶುಭಯ ಸ್ಮೃತ್ಯ ಸಂಯುನಕ್ತು ಸ್ವಾಭಿಮತ ಪ್ರಾರ್ಥನಾ ತಾತ್ಪರ್ಯ. ನಮಗೆ ಒಳ್ಳೆಯ ಸ್ಮೃತಿಯನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಇದೆ ಅಷ್ಟೇ ಅಲ್ಲಿ. ಹಿರಣ್ಯಗರ್ಭಂ ಪ್ರತಿ ಕಾರಣತ್ವ ಮನೋದ್ಯತೆ ಏವ. ಆದ್ದರಿಂದ ಇಲ್ಲಿ ಹಿರಣ್ಯಗರ್ಭ ಅಂತ ಹೇಳಲ್ಪಟ್ಟ ಪರಮಾತ್ಮ ಅವನೇ ಕಾರಣತ್ವ. ಅನುವಾದಸ್ಯ ಚ ವಾಕ್ಯಾಂತರ ಸಾಪೇಕ್ಷಸ್ಯ ಅನುಗುಣ್ಯೇನ ವರ್ಣನೀಯತ್ವಾತ್. ಇದು ಅನುವಾದ ಆಯಿತು. ಸಾಹ ನಹ ದೇವ ಶುಭಯ ಸ್ಮೃತ್ಯ. ಯಾವುದೋ ಒಂದು ಗುಣಯೋಗದಿಂದ ಅವನಿಗೆ ಈ ಗುಣಯೋ ರುದ್ರ ಶಬ್ದವು ನಾರಾಯಣ ಪರವಾಗುತ್ತೆ. ಚತುರ್ಮುಖ ಕಾರಣತ್ವಂತು ತಸ್ಯೈವ ಇತಿ ಸ್ಪಷ್ಟಂ. ಹಿರಣ್ಯಗರ್ಭ ಅಂತ ಹೇಳಿರಲ್ಪಟ್ಟವನು ಪರಮಾತ್ಮನೇ ನಾರಾಯಣನೇ ಎಂದು ಸ್ಪಷ್ಟವಾಗಿದೆ. ಅದನ್ನೆಲ್ಲ ಇಲ್ಲಿ ಪಶ್ಯತ ಜಾಯಮಾನಂ ಅಂತ ಬರುತ್ತೆ. ತಸ್ಮಾತ್ ಜಾಯಮಾನಂ ಮಧ್ಯಾಹಾರ. ಇದೆಲ್ಲ ಹೇಳಿ ರುದ್ರ ಶಬ್ದವು ಪ್ರಸಿದ್ಧ ರುದ್ರ ಪರವಾದರೂ ಕೂಡ ವಿರೋಧವಿಲ್ಲ ಅಂತ ಹೇಳಿದ್ರು. ಮಹರ್ಷಿ ಅನ್ನೋ ತ್ರಿಕಾಲ ಜ್ಞಾನವತ್ತೆ ಸರ್ವೋತ್ಕೃಷ್ಟ. ಅದರ ರುದ್ರನಿಂದ ಜ್ಞಾನವನ್ನು ನಾವು ಪ್ರಾರ್ಥನೆ ಮಾಡಬಹುದು ಅಂತ ಹೇಳಿದೆ. ಪ್ರಾರ್ಥನೆ ಮಾಡಿ ಪರಮಾತ್ಮ ನಾರಾಯಣನಲ್ಲಿ ಜ್ಞಾನವನ್ನು ಉಂಟು ಮಾಡೋಕ್ಕೆ ತತ್ವಜ್ಞಾನವನ್ನು ಅವನು ಅನುಗ್ರಹ ಮಾಡ್ತಾನೆ ಅಂತ ಹೇಳಿದೆ. ಆದ್ದರಿಂದ ಸ್ವಕಾರಣಭೂತಂ ಹಿರಣ್ಯಗರ್ಭಮಪಿ ಕಾಲತ್ರಯ ಜ್ಞಾನವತ್ವಾತ್ ಜಾಯಮಾನಾವಸ್ಥಂ ಅಪಶ್ಯತ್. ಅವನು ಹುಟ್ಟುವಾಗಲೇ ರುದ್ರನಿಗೆ ಜ್ಞಾನ ಹೇಗಿತ್ತು ಅಂದರೆ ತನ್ನ ಕಾರಣನಾದ ಹಿರಣ್ಯಗರ್ಭನನ್ನು ತಿಳ್ಕೊಂಡಿದ್ದಂತೆ ಅವನು. ಆದ್ದರಿಂದ ಅವನಿಗೆ ಅಂತಹವನು ಶುಭಯ ಸ್ಮೃತ್ಯ ಭಗವತ್ ಸ್ಮರಣೇನ ಮಾಂ ಸಂಯುನಕ್ತು. ನನ್ನನ್ನು ಸಂಯೋಜಿಸಲಿ, ನನಗೆ ಭಗವತ್ ಸ್ಮರಣೆ ಉಂಟಾಗುವ ಹಾಗೆ ಮಾಡಲಿ. ಈಶ್ವರಾತಿ ಜ್ಞಾನಮನ್ವಿಚ್ಛೇತ್ ಅಂತ ಹೇಳೋ ಹಾಗೆ ಉಪವಾಸ್ಯೋಹಂ ಸದಾ ವಿಪ್ರಾಹ ಉಪಾಯೋಸ್ಮಿ ಹರೇಃ ಸ್ಮೃತೌ. ಅವನದೇ ವಾಕ್ಯ ಇದು, ಶಂಕರನ ವಾಕ್ಯವೇ. ಶಂಕರಸ್ಯ ತು ಯೋ ಭಕ್ತಃ ಸಪ್ತಜನ್ಮಾಂತರಂ ನರಃ ತಸ್ಯೈವ ತು ಪ್ರಸಾದೇನ ವಿಷ್ಣು ಭಕ್ತಃ ಸ ಜಾಯತೆ. ಇದೆಲ್ಲ ಜ್ಞಾನಪ್ರದತ್ವ ಅನ್ನೋದು ಅನೇಕ ಕಡೆ ಹೇಳಲ್ಪಟ್ಟಿದೆ ರುದ್ರನಿಗೆ. ಆ ರೀತಿ ಅರ್ಥ ಮಾಡಬಹುದು ಅಂತ ಅರ್ಥ ಮಾಡ್ತಾರೆ. ಅದಕ್ಕೆ ಮೇಲೆ ಈಗ ಮುಂದೆ ಇನ್ನೊಂದು ಪ್ರಕರಣವನ್ನು ತೆಗೆದುಕೊಳ್ತಾರೆ. ದಹರಾಧಿಕರಣ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬರುವಂತಹದ್ದು. ಅದರಲ್ಲಿ 2 ವಾಕ್ಯಗಳು ವಿಶೇಷವಾಗಿ ಕೊನೆಯಲ್ಲಿ ಒಂದು, ಮೊದಲಿನಲ್ಲಿ ಆರಂಭದಲ್ಲಿ
ಮತ್ತು ಕೊನೆಯಲ್ಲಿ ಬರುವಂತಹ ವಾಕ್ಯಗಳು, ಅದರ ವಿಷಯವನ್ನು ಈಗ ವಿಚಾರ ಮಾಡ್ತಾರೆ. ಅದರಲ್ಲಿ ಯತ್ ಪುನಃ ಇದಮಾಶಂಕಿತಂ, ಕೆಲವರು ಅದಕ್ಕೆ ಬೇರೆ ರೀತಿಯಾಗಿ ಅರ್ಥ ಹೇಳ್ತಾರೆ, ಅದನ್ನು ಇಲ್ಲಿ ವಿಚಾರ ಮಾಡ್ತಾರೆ. ಅಲ್ಲಿ ಆರಂಭಿಸುವಾಗ ಧಾರ ವಿದ್ಯಾ ಪ್ರಕರಣ 8ನೇ ಅಧ್ಯಾಯ, ಕಡೆಯ ಅಧ್ಯಾಯ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಆರಂಭದಲ್ಲಿ ಈ ರೀತಿ ವಾಕ್ಯವಿದೆ. ಅಥ ಯದಿದಮಸ್ಮಿನ್ ಬ್ರಹ್ಮಪುರೇ ದಾರಂ ಪುಂಡರೀಕಂ ವೇಶ್ಮ ದಾರಃ ಅಸ್ಮಿನ್ನಂತರಾಕಾಶಃ ತಸ್ಮಿನ್ ಯದಂತಹ ತದನ್ವೇಷ್ಟವ್ಯಂ ತದ್ವಾವ ವಿಜ್ಞಾಸಿತವ್ಯಂ ಅಂತ ಇದೆ. ಈ ದೇಹವು ಒಂದು ಬ್ರಹ್ಮಪುರ ಅಂತ ಹೇಳಿ, ಈ ಬ್ರಹ್ಮಪುರ ಅಂತ ಹೇಳಲ್ಪಟ್ಟ ಈ ದೇಹದಲ್ಲಿ ದಾರಂ ಪುಂಡರೀಕಂ ವೇಶ್ಮ, ಒಂದು ಚಿಕ್ಕ ಒಂದು ಪುಂಡರೀಕಾಕಾರದ ಕಮಲಾಕಾರದ ಒಂದು ಮನೆ ಇದೆ, ಚಿಕ್ಕದಾಗಿ ಒಂದು ಸ್ಥಳ. ದಾರಃ ಅಸ್ಮಿನ್ ಅಂತರಾಕಾಶ, ಅದರ ಒಳಗಡೆ ಒಂದು ಹೃದಯಾಕಾಶ, ಒಂದು ಚಿಕ್ಕ ಆಕಾಶವಿದೆ, ಸಣ್ಣ ಆಕಾಶವಿದೆ. ತಸ್ಮಿನಿಯದಂತಹ, ಅದರ ಒಳಗಡೆ ಏನಿದೆಯೋ ಅದನ್ನು ಅನ್ವೇಷಣೆ ಮಾಡಿ, ಅದನ್ನು ತಿಳಿಸ್ಕೊಳ್ಳಿ, ಉಪಾಸನೆ ಮಾಡಿ ಅಂತ ಹೇಳುತ್ತೆ ಶ್ರುತಿ. ತದ್ವಾವ ವಿಜ್ಞಾಸಿತವ್ಯಂ, ಅದನ್ನು ತಿಳ್ಕೊಳ್ಬೇಕು ಅಂತ ಹೇಳ್ತು. ಏನಿದೆ ಒಳಗಡೆ ಅಂತ ಶ್ರುತಿಯಲ್ಲಿ ಪ್ರಶ್ನೆ ಮಾಡಿ, ಯಶ ಆತ್ಮ ಅಪಹತ ಪಾಪ್ಮ ವಿಜರೋ ಮೃತ್ಯು, ಅಷ್ಟಗುಣ ಅಷ್ಟಗುಣ ವಿಶಿಷ್ಟನಾದ ಪರಮಾತ್ಮ ಇದ್ದಾನೆ ಅಂತ ಶ್ರುತಿ ಹೇಳುತ್ತೆ. ದಹರಾಧಿಕರಣದಲ್ಲಿ ಈ ಛಾಂದೋಗ್ಯದ ಅಧಿಕರಣವನ್ನು ತೆಗೆದುಕೊಂಡು 14 ಸೂತ್ರಗಳು ಬಾದರಾಯಣರು, ಅದರಲ್ಲಿ ದಹರಾಧಿಕರಣದಲ್ಲಿ ದಹರಃ ಪರಮಾತ್ಮ ಅಂತ ಸ್ಥಾಪನೆ ಮಾಡ್ತಾರೆ. ದಹರ ಉತ್ತರೇಭ್ಯ ಅಂತ ಸೂತ್ರ, ಆರಂಭ ಸೂತ್ರ. ದಹರಃ ಪರಮಾತ್ಮ ಉತ್ತರೇಭ್ಯ ವಾಕ್ಯೇಭ್ಯ ಅಂತ ವಾಕ್ಯಗಳಿಂದ ತಿಳಿದು ಬರುತ್ತೆ. ಅಲ್ಲಿ ಮುಂದೆ ಬರುವ ವಾಕ್ಯಗಳನ್ನೆಲ್ಲ ವಿಚಾರ ಮಾಡಿದರೆ ದಹರಃ ಅಂತ ಹೇಳಲ್ಪಟ್ಟವನು ಪರಮಾತ್ಮ, ಅದರ ಒಳಗಡೆ ಇರೋದು ಅನ್ವೇಷಣೆ ಮಾಡಿ ಅಂತ ಗುಣಗಳು ಹೇಳಲ್ಪಟ್ಟಿದೆ. ಆ ಅಪಹತ ಪಾಪ್ಮತ್ವಾದಿ, ಆದ್ದರಿಂದ ಗುಣಗಳನ್ನು ಅನ್ವೇಷಣೆ ಮಾಡಿ ಉಪಾಸನೆ ಮಾಡಿ ಅಂದರೆ ಆ ಗುಣವಿಶಿಷ್ಟನಾದ ಪರಮಾತ್ಮನನ್ನು ಉಪಾಸನೆ ಮಾಡಿ ಅಂತ ಅರ್ಥ ಮಾಡ್ಕೋಬೇಕು ಅನ್ನೋದು ಸಿದ್ಧಾಂತ. ಇಲ್ಲಿ ಪರಪಕ್ಷ ಪೂರ್ವಪಕ್ಷ ಏನು ಹೇಳ್ತಾರೆ, ಅವರಿಗೆ ವ್ಯೋಮಾತೀತವಾದಿಗಳು ಅಂತ ಒಂದು ಹೆಸರಿದೆ. ವ್ಯೋಮ ಆಕಾಶ, ಅದಕ್ಕಿಂತ ಅತೀತವಾದದ್ದು. ದಹರ ಅಂತ ಹೇಳಲ್ಪಟ್ಟ ಆಕಾಶಕ್ಕಿಂತ ಅಧಿಕವಾದ ಮೇಲೆ ಉತ್ಕೃಷ್ಟವಾದ ಒಂದು ಪರತತ್ವವಿದೆ ಅಂತ ಅವರು ವಾದ ಮಾಡ್ತಾರೆ. ಆದ್ದರಿಂದ ಇಲ್ಲಿ ಹೇಳಲ್ಪಟ್ಟ ದಹರ ಪರಮಾತ್ಮ ಅಂತ ಇಟ್ಕೊಳ್ಳಿ ನೀವು, ಅದಕ್ಕಿಂತ ಮೇಲೆ ಇನ್ನೊಂದು ಪರಬ್ರಹ್ಮ ಇದೆ ಅಂತ ಹೇಳೋದು. ಯಾದವ ಪ್ರಕಾಶರು ಹಾಗೆ ಹೇಳ್ತಾರೆ. ಅವರು ಒಂದು ದೃಷ್ಟಿಯಲ್ಲಿ ಹಾಗೆಯೇ ಪರಬ್ರಹ್ಮನಿಂದ 3 ತತ್ವಗಳು 3 ಭಾಗವಾಗಿ ಬರುತ್ತೆ. ಆ 3 ತತ್ವಗಳು ಯಾವುದು ಅಂದರೆ ಚಿತ್, ಅಚಿತ್, ಈಶ್ವರ. ಈಶ್ವರನು ಪರಬ್ರಹ್ಮನ ಒಂದು ಭಾಗ, ಒಂದು ಅಂಶ. ಚಿತ್ತು ಒಂದು ಅಂಶ, ಅಚಿತ್ತು ಒಂದು ಅಂಶ, ಸಾಕ್ಷಾತ್ತಾದ ಅಂಶವೇ ಅವರ ಪ್ರಕಾರ. ಎಲ್ಲ ಹೋಗಿ ಸೇರ್ಕೊಂಡು ಲಯವಾಗಿಬಿಡುತ್ತೆ ಕಡೆಯಲ್ಲಿ. ಆದ್ದರಿಂದ ಸ್ವಾಭಾವಿಕವಾದ ಅಭೇದ, ಸ್ವಾಭಾವಿಕ ಭೇದಾಭೇದವಾದಿಗಳು ಅಂತ ಅವರಿಗೆ ಹೆಸರು ಯಾದವ ಪ್ರಕಾಶರಿಗೆ. ಭಾಸ್ಕರರಿಗೆ ಔಪಾಧಿಕವಾದ ಭೇದ, ಜೀವನಿಗೂ ಬ್ರಹ್ಮನಿಗೂ, ಜೀವ ಇರೋದೆಲ್ಲ ಭೇದ ಔಪಾಧಿಕ, ಉಪಾಧಿಯಿಂದ ಆಗಿದೆ, ನಿಜವಾಗಿಲ್ಲ. ಯಾದವರು ಹೇಳಿದ್ರು, ಯಾದವ ಪ್ರಕಾಶರು ನಿಜವಾಗಿಯೇ ಭೇದ ಹೇಳಬೇಕು, ಸಾಕ್ಷಾತ್ ಅಂಶ ಅಂತ ಹೇಳಬೇಕು ಅಂತ ಅರ್ಥ ಮಾಡ್ತಾರೆ ಸ್ವಾಭಾವಿಕ ಭೇದಾಭೇದವಾದಿಗಳು. ಅವರು ಹಾಗೆಯೇ ಈಶ್ವರನು ಪರಬ್ರಹ್ಮನ ಒಂದು ಅಂಶ ಅಂತ ಹೇಳಿದ್ರು. ಈಶ್ವರನಿಗಿಂತ ಮೇಲ್ಪಟ್ಟ ಒಬ್ಬ ತತ್ವವಿದೆ, ಅವನು ಪರಬ್ರಹ್ಮ ಅಂತ ಹೇಳ್ತಾರೆ ಅವರು. ಹಾಗೆಯೇ ಈ ಒಂದು ವಾದದಲ್ಲಿಯೂ ದಹರಃ ಅಂತ ಹೇಳಲ್ಪಟ್ಟು ತಸ್ಮಿನ್ಯದ ಅಂತಹ ತದನ್ವೇಷ್ಟವ್ಯಂ ಅಂತ ಹೇಳಿದೆಯಲ್ಲ, ಅದು ಅದಕ್ಕಿಂತ ಬೇರೆ ಆಗಿರಬೇಕು. ಆದ್ದರಿಂದ ಇದಕ್ಕಿಂತ ಅಧಿಕವಾದ ಒಂದು ಪರತತ್ವವಿದೆ ಅಂತ ತಿಳಿದು ಬರುತ್ತೆ. ದಹರಃ ಅಂತ ಹೇಳಲ್ಪಟ್ಟವನು ನೀವು ಹೇಳಿದ ಪುರುಷನೇ ಆಗಲಿ, ಪರಮಾತ್ಮ ಅಂತ ಇಟ್ಕೊಳ್ಳಿ, ಅದಕ್ಕೆ ಮೇಲೆ ಒಂದು ಬ್ರಹ್ಮ ಅಂತ ಇದೆ, ಹೀಗೆ ವಾದ ಮಾಡ್ತಾರೆ ಇವರು. ಅದು ಸರಿಯಲ್ಲ ಅನ್ನೋದು ಯಾಕೆ ಅಂದರೆ ಅಲ್ಲಿ ಗುಣಗಳು ಹೇಳಲ್ಪಟ್ಟಿದೆ, ಅದನ್ನು ಭಾಷಿಕಾರರಿಗೆ ವಿಚಾರ ಮಾಡ್ತಾರೆ. ಇಲ್ಲಿ ಹೇಗೆ ವ್ಯಾಖ್ಯಾನ ಮಾಡಬೇಕು. ಆಕಾಶ ಶಬ್ದೇನ ಜಗದುಪಾದಾನ ಕಾರಣಂ ಪ್ರತಿಪಾದ್ಯ. ಆಕಾಶ ಶಬ್ದದಿಂದ ಜಗತ್ತಿನ ಉಪಾದಾನ ಕಾರಣ ಹೇಳಲ್ಪಟ್ಟಿದೆ. ತದಂತರ್ವರ್ತಿನಃ ಕಸ್ಯಚಿತ್ ತತ್ವವಿಶೇಷಸ್ಯ ಅನ್ವೇಷ್ಟವ್ಯತಾ ಪ್ರತಿಪಾದ್ಯತೆ. ಇದರಿಂದಲೇ ಎಲ್ಲ ಉತ್ಪನ್ನವಾಗುತ್ತೆ, ಎಲ್ಲ ಹೇಳಲ್ಪಟ್ಟಿದೆ. ತಸ್ಮಿನ್ ಸರ್ವಂ ಸಮಾಹಿತಂ ಅಂತೆಲ್ಲ ಹೇಳಲ್ಪಟ್ಟಿದೆ. ಎಲ್ಲವೂ ಅವನ ಒಂದು ಆಧಾರದಲ್ಲಿಯೇ ಇದೆ. ಹೊರಗಡೆ ಯಾವಾನ್ ಅಯಂ ಆಕಾಶ ತಾವಾನ್ ಅಂತರ್ಹೃದಯ ಆಕಾಶ, ಈ ರೀತಿ ವಾಕ್ಯಗಳೆಲ್ಲ ಬರುತ್ತೆ ಧಾರಾಧಿಕರಣದಲ್ಲಿ 8ನೇ ಅಧ್ಯಾಯ ಛಾಂದೋಗ್ಯದಲ್ಲಿ. ಹೊರಗಡೆ ಹೃದಯದ ಒಳಗಡೆ ಇದೆಯಲ್ಲ ಚಿಕ್ಕದಾದ ಆಕಾಶ,
ಅದೇನದು ಪರಬ್ರಹ್ಮ ಹೇಗಾಗಿ ಸಾಧ್ಯ ಚಿಕ್ಕದಾಗಿದೆಯಲ್ಲ ಅಂದರೆ, ಚಿಕ್ಕದು ಅಂತ ತಿಳಿಬೇಡಿ, ಹೊರಗಡೆ ಎಷ್ಟು ಆಕಾಶವಿದೆಯೋ ಎಲ್ಲ ಇದರ ಒಳಗಡೆ ಇದೆ ಅಂತ ಉಪನಿಷತ್ ತಿಳಿಸುತ್ತೆ. ಯಾವಾನ್ವಾ ಅಯಂ ಆಕಾಶ ತಾವಾನ್ ಅಂತರ ಹೃದಯ ಆಕಾಶ. ಹೊರಗಡೆ ಇರುವುದೆಲ್ಲ ಒಳಗಡೆ ಇದೆ, ಇದಕ್ಕೆಲ್ಲ ಇದುವೇ ಕಾರಣ. ಇದೆಲ್ಲ ಅಸ್ಮಿನ್ ದ್ಯಾವ ಪೃಥ್ವಿ ಸಮಾಹಿತೆ, ಇದೆಲ್ಲ ಹೇಳುತ್ತೆ. ಸರ್ವಂ ಅಸ್ಮಿನ್ ಸಮಾಹಿತಂ, ಎಲ್ಲವೂ ಇದರ ಆಧಾರದಲ್ಲಿಯೇ ಇದೆ ಅಂತ ಶ್ರುತಿ ಹೇಳುತ್ತೆ. ಆದ್ದರಿಂದ ಆಕಾಶ ಶಬ್ದದಿಂದ, ದಹರ ಅಂತ ಹೇಳಲ್ಪಟ್ಟ ಆಕಾಶ ಶಬ್ದದಿಂದ ಉಪಾದಾನ ಕಾರಣವು ಹೇಳಲ್ಪಟ್ಟು ಅದರ ಒಳಗಡೆ ಇರುವ ಯಾವುದೋ ಒಂದು ತತ್ವ ವಿಶೇಷ, ಕಸ್ಯಚಿತ್ ತತ್ವ ವಿಶೇಷಸ್ಯ ಅನ್ವೇಷ್ಟವ್ಯತಾ ಪ್ರತಿಪಾದ್ಯತೆ, ಅದನ್ನು ನಾವು ಅನ್ವೇಷಣೆ ಮಾಡಬೇಕು ಅಂದರೆ ತಿಳಿದು ಪಡೆದುಕೊಳ್ಬೇಕು ಅಂತ ಅರ್ಥ. ಅಸ್ಯ ಆಕಾಶಸ್ಯ ನಾಮರೂಪಯೋ ನಿರ್ವಾಹಕತ್ವ ಶ್ರವಣಾತ್, ಕಡೆಯಲ್ಲಿ ಬರುತ್ತೆ ನಾಮರು ಆಕಾಶೋ ವೈ ನಾಮರೂಪಯೋ ನಿರ್ವಹಿತ ಅಂತ ದಹರಾಧಿಕರಣದ ಕಡೆಯಲ್ಲಿ ಬರುವಂತಹ ವಾಕ್ಯ. ನಾಮರೂಪಗಳನ್ನೆಲ್ಲ ನಿರ್ವಾಹ ಮಾಡುವುದು ಆಕಾಶವೇ. ತಸ್ಮಿದ್ಯದಂತರ ತದ್ ಬ್ರಹ್ಮ ಅಂತ ಬಂತು. ತದಂತರ ಅನ್ನಕ್ಕೆ ಹೇಗೆ ಅರ್ಥ ಮಾಡಬೇಕು, ಅದಕ್ಕಿಂತ ಬೇರೆ ಯಾವುದದ್ದು ಬ್ರಹ್ಮ ಅಂತ ಅರ್ಥ ಮಾಡ್ತಾರೆ. ಆ ರೀತಿಯಲ್ಲ, ಅದರ ಒಳಗಡೆ ಅದು ತಸ್ಮಿನ್ ಯದಂತರ, ನಾಮರೂಪಗಳೆಲ್ಲ ಯಾವುದರ ಒಳಗಡೆ ಇದೆಯೋ ನಾಮರೂಪಗಳು, ಅದು ಬ್ರಹ್ಮ ಅಂತ ಬ್ರಹ್ಮನ ಆಧಾರದಲ್ಲಿದೆ, ಅವನ ನಿರ್ವಾಹಕ. ಇದೆಲ್ಲ ನಿರ್ವಾಹ ಮಾಡಲ್ಪಡುತ್ತೆ, ನಾಮರೂಪ ವಿಭಾಗ ಅವನಿಂದ ಮಾಡಲ್ಪಟ್ಟಿದೆ. ಯಾಕೆ ಅಂದರೆ ಅದಕ್ಕೆ ಮೊದಲು ಬರುವ ಸದ್ವಿದ್ಯೆಯಲ್ಲಿಯೇ ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ನಾಮರೂಪ ವ್ಯಾಕರವಾಣಿ ಎಲ್ಲ ಬಂದುಬಿಡ್ತು ಸದ್ವಿದ್ಯೆಯಲ್ಲಿ. ಆದ್ದರಿಂದ ಅದಾದ ಮೇಲೆ ಬರುವ ಧಾರ ವಿದ್ಯಾ ಪ್ರಕರಣ ಕಡೆಯಲ್ಲಿ ಬರುವಂಥದ್ದು. ಒಂದೊಂದು ಪ್ರಕರಣಕ್ಕೂ ಒಂದೊಂದು ಅಧ್ಯಾಯಕ್ಕೂ ವಿರೋಧ ಇರೋದಿಲ್ಲ. ಶ್ರುತಿಯಲ್ಲಿ ಒಂದೇ ಉಪನಿಷತ್ತಿನಲ್ಲಿ ಅದರಲ್ಲಿಯೂ ವಿರೋಧವಿಲ್ಲ. ಎಲ್ಲ ಅದನ್ನು ವಿಚಾರ ಮಾಡಿ ವಿರೋಧವಿಲ್ಲದೆ ಇರೋ ಹಾಗೆ ಸರ್ವಶಾಖಾ ಪ್ರತ್ಯಯ ನ್ಯಾಯ ಮಾಡಬೇಕು. ಆದ್ದರಿಂದ ಇಲ್ಲಿ ಆಕಾಶಸ್ಯ ನಾಮರೂಪಯೋ ನಿರ್ವಾಹಕತ್ವ ಶ್ರವಣ, ನಾಮರೂಪಗಳನ್ನು ನಿರ್ವಾಹ ಮಾಡುವುದೇ ಈ ಆಕಾಶ ಅಂತ ಶ್ರುತಿ ಹೇಳುತ್ತೆ. ಪುರುಷ ಸೂಕ್ತೆ ಇಲ್ಲಿ ಪೂರ್ವ ಪಕ್ಷ ಇಲ್ಲಿ ಹೇಳ್ತಾ ಇರೋದು, ಇವರು ನಾಮರೂಪಗಳನ್ನು ನಿರ್ವಾಹಕ ಮಾಡೋದು ಆಕಾಶ ಇದ್ಕೊಳ್ಳಿ. ಪುರುಷ ಸೂಕ್ತೆ ಪುರುಷಸ್ಯ ನಾಮರೂಪಯೋ ಕರ್ತೃತ್ವ ದರ್ಶನಾತ್, ಪುರುಷ ಸೂಕ್ತದಲ್ಲಿಯೂ ನಿಮ್ಮ ಪುರುಷನಿಗೆ ಹೇಳಲ್ಪಟ್ಟಿದೆ ನಾಮರೂಪ ವ್ಯಾಕರಣ ಎಲ್ಲ. ಆದ್ದರಿಂದ ಆಕಾಶ ಪರ್ಯಾಯ ಭೂತಾತ್ ಪುರುಷಾತ್ ಅನ್ಯಸ್ಯ ಅನ್ವೇಷ್ಟವ್ಯತೆಯ ಉಪಾಸ್ಯತ್ವಂ ಪ್ರತೀಯತೆ. ಪೂರ್ವಪಕ್ಷಿ ಹೇಳ್ತಾನೆ ಇದೇ ವ್ಯೋಮಾತೀತವಾದ. ಆಕಾಶ ಅಂತ ಹೇಳಲ್ಪಟ್ಟ ಪುರುಷನಿಗಿಂತ ಅನ್ಯವಾದ ಬೇರೆಯಾದ ಯಾವುದೋ ಒಂದು ಅದನ್ನು ಉಪಾಸನೆ ಮಾಡಬೇಕು ಅಂತ ಹೇಳಿರೋದಿಲ್ಲಿ ಅಂತ ಒಂದು ಪೂರ್ವಪಕ್ಷ. ಇಲ್ಲಿ ಅದನ್ನು ಇಲ್ಲಿ ವಿಚಾರ ಮಾಡ್ತಾರೆ. ವ್ಯೋಮಾತೀತವಾದಂ ಅಂತ ಇದಕ್ಕೆ ಹೆಸರು, ವ್ಯೋಮಾತೀತವಾದ ಅಂತ. ಹೃದಯ ನಿಧಾಯ, ಅದು ಮನಸ್ಸಿನಲ್ಲಿ ಇಟ್ಟುಕೊಂಡು, ಅದು ಸ್ಪಷ್ಟವಾಗಿ ಹೇಳಲಿಲ್ಲ, ಇದಕ್ಕೆ ಆ ರೀತಿ ಒಂದು ಹೆಸರು ಪ್ರಸಿದ್ಧವಾಗಿದೆ. ಸಮೂಲ ಉನ್ಮೂಲಯಿತು, ಪೂರ್ಣವಾಗಿ ಅದನ್ನು ಬೇರು ಸಹಿತ ತತ್ ಪರಿಪಾಟಿ ಉಪನ್ಯಸ್ಯತಿ ತತ್ ಪುನಃ. ಅವ್ರು ಏನು ಹೇಳ್ತಾರೋ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅವರು ಹೇಳುವಂತಹ ವಾಕ್ಯಗಳನ್ನು ಇಲ್ಲಿ, ವಾದಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆಕಾಶಾಂತರ್ವರ್ತಿನಃ ಕಸ್ಯಚಿತ್ ಅನ್ವೇಷ್ಟವ್ಯತಾ ಸ್ಯಾತ್, ಬೇರೆ ಒಂದು ಉಪಾಸನೆ ಮಾಡಬೇಕು ಅಂತ ಹೇಳಿದೆ, ಆದ್ದರಿಂದ ಬೇರೆ ಇರಬೇಕು ಅಂತ ಹೇಳಿದ್ರೆ ಭಾಷಿಕಾರರು ಉತ್ತರ ಕೊಡ್ತಾರೆ. ಅನಧೀತ ವೇದಾನಾಂ, ವೇದಗಳನ್ನು ಅಧ್ಯಯನ ಮಾಡದೆ ಅದೃಷ್ಟ ಶಾಸ್ತ್ರವಿದಾಂ ಇದಂ ಚೋದ್ಯಂ, ಶಾಸ್ತ್ರವನ್ನು ತಿಳಿದುಕೊಳ್ತಾ ಇರಲಿಲ್ಲ, ತಿಳಿದೇ ಇರೋವರು ಅಂತ. ಆದ್ದರಿಂದ ಅದೃಷ್ಟ ಶಾಸ್ತ್ರವಿದಾಂ, ಶಾಸ್ತ್ರವನ್ನು ನೋಡದೇ ಇರುವಂತಹವರು, ಅಂತಹವರಿಂದ, ವೇದ ಅಧ್ಯಯನ ಮಾಡದೇ ಇರೋವರಿಂದ ಇದು ಮಾಡ್ತಿರುವಂತಹ ಆಕ್ಷೇಪ. ಯತಃ ತತ್ರ ಶ್ರುತಿರೇವಸ್ಯ ಪರಿಹಾರಮಾಹ, ಶ್ರುತಿಯೇ ಇದರ ಪರಿಹಾರವನ್ನು ಹೇಳಿಬಿಟ್ಟಿದೆ ಅಲ್ಲಿಯೇ, ಅದೇ ಅಧ್ಯಾಯದಲ್ಲಿಯೇ. ವಾಕ್ಯಕಾರರ ಪ್ರಮಾಣವೂ ಇದೆ. ವಾಕ್ಯಕಾರರು ಟಂಕಾಚಾರ್ಯರು ಅಂತ, ಬ್ರಹ್ಮನಂದಿಗಳು ಅಂತ ಅವರಿಗೆ ಹೆಸರು. ಭಾಷಿಕಾರರಿಗಿಂತ ಹಿಂದೆ ಇದ್ದವರು. ಅವರು ವಾಕ್ಯ ಅಂತ ಛಾಂದೋಗ್ಯ ಉಪನಿಷತ್ತಿಗೆ ಒಂದು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಇದು ಭಾಷಿಕಾರರು ಸಿಕ್ಕಿದೆ. ಅವರು ಪೂರ್ವಾಚಾರ್ಯರ ಪ್ರಮಾಣವನ್ನು ತೋರಿಸ್ತಾರೆ, ಎರಡು ಕೂಡ ತೋರಿಸ್ತಾರೆ ಇಲ್ಲಿ. ದಹರಃ ಅಸ್ಮಿನ್ ಅಂತರಾಕಾಶ, ಇದು ಶ್ರುತಿವಾಕ್ಯ, ಶ್ರುತಿಯಲ್ಲಿ ಬರುವಂತಹದ್ದು. ಕಿಂ ತದತ್ರ ವಿದ್ಯತೆ ಯದ್ ಅನ್ವೇಷ್ಟವ್ಯಂ ಯದ್ವಾವ ವಿಜಿಜ್ಞಾಸಿತವ್ಯಂ ಇತಿ ಚೋದಿತೆ. ಉಪನಿಷತ್ತಿನಲ್ಲಿಯೇ ಈ ಪ್ರಶ್ನೆ ಬರುತ್ತೆ. ತದ್ವಾವ ವಿಜ್ಞಾಸಿತವ್ಯಂ ಅಂತ ಹೇಳಿ
ಯಾವುದಿದೆ ಅಲ್ಲಿ ಒಳಗಡೆ ಅನ್ವೇಷಣೆ ಮಾಡಬೇಕಲ್ಲ, ಅದನ್ನು ಉಪಾಸನೆ ಮಾಡಬೇಕಲ್ಲ, ಯಾವುದು ಅದು ಒಳಗಡೆ ಇದೆ. ಹೀಗೆ ಯಾರಾದರೂ ಕೇಳಿದ್ರೆ ನೀವು ಹೇಗೆ ಹೇಳಿ ಅಂತ ಉಪನಿಷತ್ತು ತಿಳಿಸುತ್ತೆ ನಮಗೆ. ಯಾವಾನ್ವಾಯಮಾಕಾಶ ತಾವಾನೇಶು ಅಂತರ್ಹೃದಯ ಆಕಾಶ. ಎಲ್ಲ ಹೊರಗಡೆ ಇರುವ ಆಕಾಶವೆಲ್ಲ ಒಳಗಡೆ ಇದೆ. ಅಸ್ಯ ಆಕಾಶ ಶಬ್ದವಾಚ್ಯಸ್ಯ ಪರಮಪುರುಷಸ್ಯ ಅನವಧಿಕ ಮಹತ್ವಂ. ಅನವಧಿಕವಾದ ಮಹತ್ವವು ಸಕಲ ಜಗತ್ಕಾರಣತೆಯ ಸಕಲ ಜಗದಾಧಾರತ್ವಂ, ಎಲ್ಲವೂ ಆಧಾರವಾಗಿದೆ. ಉಭಯಸ್ಮಿನ್ ಯಾವ ಪೃಥ್ವಿ ಅಂತರೇವ ಸಮಾಹಿತೆ, ಅವನ ಒಂದು ಆಧಾರದಲ್ಲಿಯೇ ಎಲ್ಲವೂ ನಿಂತಿದೆ ಅಂತ ಎಲ್ಲ ಹೇಳಿದೆ. ಸಕಲ ಆಧಾರತ್ವ ಎಲ್ಲ ಬೇಕಾದಷ್ಟು ವಾಕ್ಯಗಳಿದೆ ಆ ಅಧ್ಯಾಯದಲ್ಲಿ. ಇದೆಲ್ಲ ಧಾರಾಧಿಕರಣದಲ್ಲಿ ನಾವು ಅಧ್ಯಯನ ಮಾಡಿದ್ವಿ. ಶ್ರೀಭಾಷ್ಯದಲ್ಲಿ ವಿಸ್ತಾರವಾಗಿ ವಿಚಾರ ಮಾಡಿ 14 ಸೂತ್ರಗಳು ಎಲ್ಲವನ್ನು ಯಾವುದು ಬಿಡದೆ ವಿಚಾರ ಮಾಡಿದ್ದಾರೆ. ಅದರಲ್ಲಿ ಅದನ್ನು ಪ್ರತಿಪಾದನೆ ಮಾಡಿ ತಸ್ಮಿನ್ ಕಾಮಾಹ ಸಮಾಹಿತಾಹ ಇತಿ ಇಲ್ಲಿ ವೇದಾರ್ಥ ಸಂಗ್ರಹದಲ್ಲಿ ಸಂಗ್ರಹವಾಗಿ ಹೇಳ್ತಾರೆ. ಒಂದೊಂದು ತುಂಬ ವಿಸ್ತಾರವಾಗಿ ದಹರ ವಿದ್ಯಾ ಪ್ರಕರಣಕ್ಕೆಲ್ಲ ವ್ಯಾಖ್ಯಾನ ಮಾಡೋದಿಲ್ಲ ಭಾಷಿಕಾರರು. ಇಲ್ಲಿ ಮುಖ್ಯವಾಗಿ ಏನು ಹೇಳಬೇಕು ಆ ವಿಷಯವನ್ನು ಮಾತ್ರ ಭಾಷ್ಯದಲ್ಲಿ ಸೂತ್ರದಲ್ಲಿ ಅವರು ವಿಸ್ತಾರವಾಗಿ ಹೇಳೋದ್ರಿಂದ ಅಲ್ಲಿ ಪೂರ್ತಿ ಅಧ್ಯಾಯಕ್ಕೆ ವ್ಯಾಖ್ಯಾನ ಅಲ್ಲಿ ಸಿಗುತ್ತೆ ನಮಗೆ ಭಾಷ್ಯದಲ್ಲಿ. ಅಂದರೆ ಇಲ್ಲಿ ಹೇಳ್ಬೋದು ಮುಖ್ಯವಾದ ವಿಷಯಗಳು. ಆಕಾಶ ಅದು ಆಕಾಶಕ್ಕೆ ಇಲ್ಲಿ ಹೇಳಲ್ಪಟ್ಟಿರುವುದು ಆಕಾಶ ಶಬ್ದವಾತಿನಾದ ಪರಮಪುರುಷನಿಗೆ ಅನವಧಿಕ ಮಹತ್ವ ಹೇಳಿದೆ. ಸಕಲ ಜಗತ್ ಕಾರಣತ್ವವು ಹಾಗೆ ಸಕಲ ಜಗದಾಧಾರತ್ವ ಇದೆಲ್ಲ ಹೇಳಿ ತಸ್ಮಿನ್ ಕಾಮಾಹ ಸಮಾಹಿತಾಹ ಅಂತ ಶ್ರುತಿ ಹೇಳುತ್ತೆ. ಕಾಮಾಹ ಸಮಾಹಿತಾಹ ಅಂದರೆ ಕಾಮಾಹ ಅಂದರೆ ಕಲ್ಯಾಣ ಗುಣಗಳು ಅಂತ ಅರ್ಥ. ಯಾಕೆ ಅಂದರೆ ಅದರಲ್ಲಿ ಅಪಹತ ಪಾಪ್ಮ ವಿಜರೋ ಮೃತ್ಯು ಅಂತ ಹೇಳಿದೆ. ಕಾಮಾಹ ಸಮಾಹಿತಾಹ ಅಂತ ಹೇಳಿ ಕಿಮ್ನತ್ರ ವಿದ್ಯತೆ ಆತ್ಮ ಆತ್ಮ ಅಪಹತ ಪಾಪ್ಮ ಅಂತ ಅಷ್ಟಗುಣಗಳು. ಅಪಹತ ಪಾಪ್ಮತ್ವಾದಿ ಸತ್ಯಕಾಮ ಶಬ್ದೇನ ಸತ್ಯ ಸಂಕಲ್ಪತ್ವ ಪರ್ಯಂತ ಗುಣಾಷ್ಟಕಂ ನಿಹಿತಂ. ಅಷ್ಟಗುಣಗಳು ಒಳಗಡೆ ಇದೆ ಅಂತ ಹೇಳಿದೆ ಶ್ರುತಿ. ಆ ಗುಣಗಳನ್ನು ಹೇಳಿದಾಗ ಏನು ಹೇಳಿದೆ ಶಬ್ದ ತಸ್ಮಿನ್ ಕಾಮಾಹ ಸಮಾಹಿತಾಹ. ಈ ಗುಣಗಳಿಗೆ ಕಾಮಗಳು ಅಂತ ಹೇಳಲ್ಪಟ್ಟಿದೆ. ಕಾಮ ಅಂದರೆ ಕಾಮ್ಯಂತೆ ಇತಿ ಕಾಮಾಹ ಕಲ್ಯಾಣ ಗುಣಾಹ ಅಂತ ಅರ್ಥ. ನಿಘಂಟುವಿನಲ್ಲಿ ಕಾಮಕ್ಕೆ ಕಲ್ಯಾಣ ಗುಣಗಳು ಅನ್ನೋ ಗುಣ ಅನ್ನುವ ಅರ್ಥ ಬರುತ್ತೆ. ಸ್ಪೃಹ ಅನ್ನುವ ಒಂದು ಪರ್ಯಾಯ ಪದ ಹೇಳಲ್ಪಟ್ಟಿದೆ. ಅದರಿಂದ ಆಸೆ ಪಡುವಂಥದ್ದು ಗುಣಗಳು ಅಂತ ಅರ್ಥ ಬರುತ್ತೆ. ಅದಕ್ಕೆ ಕಲ್ಯಾಣ ಗುಣಗಳು ಅಂತ ಅರ್ಥ ಬರುತ್ತೆ. ಪರಮ ಪುರುಷವತ್ ಪರಮ ಪುರುಷ ಗುಣಾಷ್ಟಕಸ್ಯಾಪಿ ಪೃಥಕ್ ಜಿಜ್ಞಾಸಿತವ್ಯತ ಪ್ರತಿಪಿಪಾದೈಷಯ. ಪರಮಪುರುಷನನ್ನು ಹೇಗೆ ಉಪಾಸನೆ ಮಾಡ್ತೀವೋ ಹಾಗೆಯೇ ಅವನ ಗುಣಗಳನ್ನು ಉಪಾಸನೆ ಮಾಡಬೇಕು. ಬೇರೆಯಾಗಿ ಗುಣವಿಶಿಷ್ಟನಾಗಿ ಒಂದೊಂದು ಗುಣವಿಶಿಷ್ಟನಾಗಿ ಅಪಾತ ಪಾಪ್ಮತ್ವ ವಿಶಿಷ್ಟನಾದವನು ವಿಜರಃ ವಿಶೋಕಃ ವಿಮೃತ್ಯ ಹೀಗೆ ಅವು ಗುಣಗಳನ್ನೆಲ್ಲ ಉಪಾಸನೆ ಮಾಡಬೇಕಲ್ಲಿ. ದಾರ ವಿದ್ಯಾ ಉಪಾಸನೆ ಬಹಳ ವಿಶೇಷವಾದ ಉಪಾಸನೆ. ಅದೆಲ್ಲ ಹಾಗೆ ಹೇಳಲ್ಪಟ್ಟಿದೆ. ಪೃಥಕ್ ಜಿಜ್ಞಾಸಿತವ್ಯತ ಪ್ರತಿಪಿಪಾದ ವಿಷಯ, ಅದನ್ನು ಪ್ರತಿಪಾದನೆ ಮಾಡಬೇಕು ಅನ್ನೋ ಇಚ್ಛೆಯಿಂದ ತಸ್ಮಿನ್ಯದಂತಹ ತದನ್ವೇಷ್ಟವ್ಯಂ ಇತ್ಯುಕ್ತಂ ಇತಿ ಶ್ರುತ್ಯೈವ ಸರ್ವಂ ಪರಿಹತಂ. ಶ್ರುತಿಯೇ ಎಲ್ಲ ಪರಿಹಾರ ಮಾಡಿದೆ, ನಿಮಗೆ ಯಾವ ಆಶಂಕೆಗೂ ಇಲ್ಲಿ ಅವಕಾಶವಿಲ್ಲ ಅಂತ ಭಾಷಿಕಾರರು ಹೇಳಿ ಮುಗಿಸುತ್ತಿದ್ರು. ಅದನ್ನು ಸುದರ್ಶನ ಸೂರಿಗಳು ಸ್ವಲ್ಪ ವಿವರಿಸ್ತಾರೆ. ಅನಧೀತ ವೇದಾನಾಂ ತೈ ದಹರ ವಿದ್ಯಾಯ ಪೂರ್ವಾಪರವಾಕ್ಯಂ ಅನಧೀತಂ. ಪೂರ್ವಾಪರ ವಾಕ್ಯಗಳನ್ನೆಲ್ಲ ನೋಡಿಲ್ಲ ಈ ಪ್ರಕರಣದಲ್ಲಿಯೇ. ಮತ್ತು ವಾಕ್ಯಕಾರ ಗ್ರಂಥಾದಯಶ್ಚ ಅದೃಷ್ಟ ತೈಹಿ ಯಾವುದು ನೋಡಿಲ್ಲ, ಅದೃಷ್ಟಶಾಸ್ತ್ರವಿದ ಅಂತ ಹೇಳಿದ್ರು. ಇದೆಲ್ಲ ಬೇರೆ ಆಚಾರ್ಯಗಳು ಒಪ್ಕೊಂಡಿರೋದೇ. ವಾಕ್ಯಕಾರರು ದ್ರವಿಡ ಭಾಷೆ ಇದೆಲ್ಲ ಮೊದಲೇ ಇದ್ದಂತಹ ಗ್ರಂಥಗಳು. ಅದರಿಂದ ಅದೆಲ್ಲ ಇವರು ಯಾವುದು ಪರಿಶೀಲನೆ ಮಾಡಿಲ್ಲ ಅನ್ನೋದು ತಿಳಿಸ್ತಾರೆ. ಕಥಂ ಶ್ರುತಿ ಪರಿಹರತಿ ಇತ್ಯತ್ರ ದಹರೇಸ್ಮಿನ್ ಅಸ್ಯ ಆಕಾಶ ಶಬ್ದವಾಚ್ಯಸ್ಯ ವಕ್ಷ್ಯಮಾಣ ಗುಣಜಾತಂ. ಗುಣಜಾತವು ಹೇಳಲ್ಪಟ್ಟಿದೆ, ಅಷ್ಟಗುಣಗಳು. ಆಕಾಶ ಅಂತರ್ವರ್ತಿ ಸ್ವತಂತ್ರ ವಸ್ತ್ವಂತರ ಗತಂ ಇತಿ ಶಂಕಾ ಶಮನಾಯ. ಅದರ ಒಳಗಡೆ ಇನ್ನೊಂದು ವಸ್ತು ಇದೆ, ಸ್ವತಂತ್ರವಾದ ವಸ್ತು ಅನ್ನೋದನ್ನು, ಆ ಒಂದು ಸಂದೇಹವನ್ನು ಪರಿಹಾರ ಮಾಡೋಕ್ಕೋಸ್ಕರ ಗುಣಗಳು ಮಾತ್ರ ಹೇಳಲ್ಪಟ್ಟಿದೆ. ಗುಣಗಳು ಬೇರೆಯಾಗಿರಕ್ಕೆ ಸಾಧ್ಯವಿಲ್ಲ. ಗುಣಗಳು ಗುಣಿಯನ್ನು ಬಿಟ್ಟು ಇರೋಕ್ಕಾಗೋದಿಲ್ಲ, ಗುಣವಿಲ್ಲದೆ ಇರೋಕ್ಕೆ ಸಾಧ್ಯವಿಲ್ಲ. ಗುಣವಿಶಿಷ್ಟನಾದ ಗುಣಿ ಪರಮಾತ್ಮನನ್ನೇ ಇಲ್ಲಿ ಹೇಳ್ತಾ ಇರೋದು.
ಗುಣಗಳೇ ಬೇರೆ ಅಂತ ಹೇಳೋಕ್ಕಾಗಲ್ಲ. ಬರೀ ಗುಣವೇ ಇಟ್ಕೊಂಡ್ರೆ ಗುಣಿಯನ್ನು ಇಲ್ಲದೆ ಆಗೋದಿಲ್ಲ. ಅದು ಸದ್ಯ ಎಲ್ಲಿಯೂ ಕಂಡುಬರೋದಿಲ್ಲ ಹಾಗೆ. ಆದ್ದರಿಂದ ಇಲ್ಲಿ ಗುಣವಿಶಿಷ್ಟನಾದ ವಸ್ತುವೇ, ಗುಣವಿಶಿಷ್ಟವಾದ ವಸ್ತು ಒಂದೇ ಹೇಳಲ್ಪಟ್ಟಿದೆ ಅಲ್ಲಿ. ಯಾವಾನ್ವಾಯಮಾಕಾಶ ತಾವಾನೇಷು ಅಂತರ್ಹೃದಯ ಆಕಾಶ ಇತಿ ವಾಕ್ಯಸ್ಥ ಆಕಾರ ಶಬ್ದೇನ ಪೂರ್ವೋಕ್ತ ಆಕಾರ ಶಬ್ದ ಸ್ಮಾರಿತ ಸ್ಪಷ್ಟಂ ಅಂತ. ಇದಕ್ಕಿದೆಲ್ಲ ಸ್ಪಷ್ಟವಾಗಿದೆ ಅಂದರೆ ಇದಕ್ಕೆ ಇನ್ನೂ ವಿವರಿಸ್ತಾರೆ. ಏತದುಕ್ತಂ ಭವತಿ, ಇದುವರೆಗೂ ಶ್ರುತಿಯ ಪರಿಹಾರವನ್ನು ಹೇಳಿಬಿಡ್ತು ಅಂತ ಹೇಳಿದ್ರು ಭಾಷ್ಯಕಾರರು. ಇಲ್ಲಿ ಎಲ್ಲ ಅದರಲ್ಲಿ ಅವನೇ ಸಕಲ ಜಗದಾಧಾರತ, ಅವನು ಜಗತ್ಕಾರಣತ್ವ, ಅನವಧಿಕ ಮಹಾತ್ಮೆ ಎಲ್ಲವೂ ಹೇಳಿ ಅವನಿಗೆ ಗುಣವಿಶಿಷ್ಟನಾದವನು ಗುಣಗಳನ್ನು ಉಪಾಸನೆ ಮಾಡಬೇಕು ಅಂತ ಹೇಳಿದೆ. ಅದರ ಸಂಗ್ರಹವಾದ ಅರ್ಥವೇನು ಅಂತ ಹೇಳಿದ್ರೆ ಅದನ್ನು ವಿವರಿಸ್ತಾರೆ. ಏತದುಕ್ತಂ ಭವತಿ, ಸಂಗ್ರಹವಾಗಿ ಹೇಳ್ತಾರೆ. ಈಗ ಕಿಂ ತದತ್ರ ವಿದ್ಯತೆ ಯದನ್ವೇಷ್ಟವ್ಯಂ ಇತ್ಯಸ್ಯ ಚೋದ್ಯಸ್ಯ ತಸ್ಮಿನ್ ಸರ್ವಸ್ಯ ಜಗತಃ ಸೃಷ್ಟೃತ್ವಂ ಆಧಾರತ್ವಂ ನಿಯಂತೃತ್ವಂ ಶೇಷಿತ್ವಂ ಅಪರಾತ್ಮಾದಿಕೌ ಗುಣಾಶ್ಚ ವಿದ್ಯಂತೆ ಇತಿ ಪರಿಹಾರ. ಇದು ಸಂಗ್ರಹವಾದ ಅರ್ಥ. ಇದಕ್ಕೆ ಏನಿದೆ ಅದನ್ನು ಉಪಾಸನೆ ಮಾಡಬೇಕು. ಎಲ್ಲ ಜಗತ್ತಿನ ಒಂದು ಸೃಷ್ಟೃತ್ವ, ಆಧಾರತ್ವ, ನಿಯಂತೃತ್ವ, ಶೇಷಿತ್ವ, ಇದೆಲ್ಲ ಅಪಹತ ಪಾಪ್ಮಾತ್ಮತಿ ಗುಣಗಳು ಎಲ್ಲವೂ ಇದೆ ಅಂತ ಹೇಳಲ್ಪಟ್ಟಿದೆ. ಇದೆಲ್ಲ ಮುಂದಿನ ವಾಕ್ಯಗಳಿಂದ. ಅದನ್ನೇ ಸೂತ್ರಕಾರರು ದಹರ ಉತ್ತರೇಭ್ಯ ಅಂತ ಹೇಳಿದ್ರು. ಉತ್ತರೇಭ್ಯ ವಾಕ್ಯೇಭ್ಯ, ನಂತರ ಬರುವ ವಾಕ್ಯಗಳನ್ನು ನೋಡಿ ದಹರ ಪರಮಾತ್ಮ ಅನ್ನೋದು ಸಿದ್ಧವಾಗುತ್ತೆ ಅನ್ನೋದನ್ನು ಅಲ್ಲಿ ಎಲ್ಲ ಸೂತ್ರಗಳಿಗೂ ಅಧಿಕರಣಗಳಲ್ಲಿ ಒಂದೊಂದು ಅಧಿಕರಣಗಳು ಕೂಡ ಚಾಂದೋಗ್ಯದೆಲ್ಲ ಭೂಮಾಧಿಕರಣ, ದಹರಾಧಿಕರಣ ಇದೆಲ್ಲ ಬರುತ್ತೆ. ಅಲ್ಲಿ ಒಂದೊಂದರಲ್ಲೂ ಅವರು ಸಾಧ್ಯವನ್ನು ಹೇಳೋದಿಲ್ಲ, ಬರೀ ಪಕ್ಷವನ್ನು ಹೇಳಿ ಹೇತುವನ್ನು ಹೇಳಿಬಿಟ್ರು. ಮುಖ್ಯ ಸೂತ್ರಗಳಲ್ಲಿ ಭೂಮಾಧಿಕರಣದಲ್ಲಿ ಭೂಮಾ ಸಂಪ್ರಸಾದಾದ ಅಧ್ಯುಪದೇಶಾತ್ ಅಂತ ಸೂತ್ರ, ಮೊದಲ ಸೂತ್ರ ಭೂಮಾಧಿಕರಣದಲ್ಲಿ. ಅದು 7ನೇ ಅಧ್ಯಾಯ ಭೂಮಾ ವಿದ್ಯಾ ಪ್ರಕರಣ ಚಾಂದೋಗ್ಯದಲ್ಲಿ. ಭೂಮಾ ಅಂತ ಹೇಳಲ್ಪಟ್ಟವನು ಪಕ್ಷ, ಅಲ್ಲಿ ಯಾರು ಭೂಮಾ ಅಂತ ಹೇಳಲ್ಪಟ್ಟವನು ಅನ್ನೋದು ಸಂದೇಹ ನಮಗೆ. ಸಂಪ್ರಸಾದಾದ ಅಧಿ ಉಪದೇಶಾತ್, ಸಂಪ್ರಸಾದ ಅಂದರೆ ಜೀವಾತ್ಮ. ಏಷ ಸಂಪ್ರಸಾದ ಅಸ್ಮಾತ್ ಶರೀರಾತ್ ಸಮುತ್ತಾಯ ಪರಂಜ್ಯೋತಿ ಉಪಸಂಪದ್ಯ ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ ಶ್ರುತಿ ಹೇಳುತ್ತೆ. ಶರೀರ ಬಿಟ್ಟು ಹೋಗಿ ಪರಮಾತ್ಮನ ಸೇರಿಕೊಳ್ತಾನೆ. ಆ ಪರಮಾತ್ಮ ಸಂಪ್ರಸಾದ ಅಂತ ಹೇಳಿ ಜೀವನಿಗಿಂತ ಅಧಿಕನಾದವನು. ಇವನು ಯಾರನ್ನು ಹೋಗಿ ಸೇರಿಕೊಳ್ತಾನೋ ಅವನು ಅಂತ ಹೇಳಿರೋದ್ರಿಂದ ಭೂಮಾ ಪರಮಾತ್ಮ ಅನ್ನೋದು ಸಾಧ್ಯ. ಅಲ್ಲಿ ಅದು ಹೇಳೇ ಇಲ್ಲ ಅವರು. ಭೂಮಾ ಸಂಪ್ರಸಾದ ಅಧ್ಯುಪದೇಶ ಅದಷ್ಟೇ ಹೇಳಿದ್ರು. ಪಕ್ಷ ಹೇತು ಸಾಧ್ಯ ಅಂಡರ್ಸ್ಟುಡ್. ಅಲ್ಲಿ ಪರಮಾತ್ಮನೇ ಎಲ್ಲದಕ್ಕೂ ಸಾಧ್ಯ ಆ ಅಧ್ಯಾಯದಲ್ಲಿ, ಆ ಪಾದದಲ್ಲೆಲ್ಲ. ದಹರ ಉತ್ತರೇಭ್ಯ ಅಂತ ಅಲ್ಲಿಯೂ ದಹರಹ ಅನ್ನೋದು ಪಕ್ಷ. ಯಾವ ವಿಷಯದಲ್ಲಿ ನಮಗೆ ಸಂದೇಹವಿದೆ, ವಿಚಾರ ಮಾಡಬೇಕು, ಅದು ಪಕ್ಷ. ವಿವಾದಗ್ರಸ್ತವಾದ ಶಬ್ದ ವಿಷಯ ಯಾವುದು ಅಂದರೆ ದಹರಹ. ಈ ದಹರ ಏನು ಅಂತ ವಿಚಾರ ಮಾಡಬೇಕು ನಾವು. ಸಾಧ್ಯ ಏನು ಅಂದರೆ ಪರಮಾತ್ಮ, ಅದನ್ನು ಹೇಳಲಿಲ್ಲ ಅವರು. ಹೇತು ಹೇಳಿದ್ರು ಉತ್ತರೇಭ್ಯ. ಉತ್ತರ ನಂತರ ಬರೋ ವಾಕ್ಯಗಳನ್ನು ನೋಡ್ಕೊಳ್ಳಿ, ಗೊತ್ತಾಗುತ್ತೆ ದಹರಹ ಯಾರು. ನಾನೇನು ಹೇಳಬೇಕಾಗಿಲ್ಲ ಅಂತ ಅವರು ಬಾದರಾಯಣರು. ಆ ರೀತಿ ಅಲ್ಲಿ ಅದು ಸ್ಪಷ್ಟವಾಗಿದೆ. ಅದರಿಂದ ಇಲ್ಲಿ ಜಗತ್ತಿನ ಸೃಷ್ಟತ್ವ, ಆಧಾರತ್ವ, ನಿಯಂತೃತ್ವ, ಶೇಷಿತ್ವ ಎಲ್ಲ ಹೇಳಿರುವಂತಹ ಗುಣಗಳಿದೆ. ಗುಣವಿಶಿಷ್ಟನಾದ ಪರಮಾತ್ಮನನ್ನು ಉಪಾಸನೆ ಮಾಡಿ. ವಾಕ್ಯಕಾರ ವಚನವನ್ನು ಹೇಳ್ತಾರೆ, ಬ್ರಹ್ಮನಂದಿಗಳ ವಾಕ್ಯ. ತಸ್ಮಿನ್ ಯದಂತಹ ಇತಿ ಕಾಮವ್ಯಪದೇಶ, ಗುಣಗಳು ಹೇಳಲ್ಪಟ್ಟಿದೆ ಅಂತ ಅರ್ಥ. ತಸ್ಮಿನ್ ಯದಂತಹ ಕಾಮ್ಯಂತೆ ಇತಿ ಕಾಮ ಅಪಹತಪಾತ್ಮತ್ವಾದಯೋ ಗುಣಾಃ ಇತ್ಯರ್ಥಃ. ಕಾಮ್ಯಂತೆ ಇತಿ ಕಾಮಾಹ, ಅದನ್ನೇ ಗುಣಗಳನ್ನೇ ಆಸೆ. ಪರಮಾತ್ಮನ ಗುಣಗಳಿಗೆ ಸೋತು ಎಲ್ಲರೂ ಭಕ್ತರು ಅವನಲ್ಲಿ ಪ್ರೀತಿಯನ್ನು ಹೊಂದೋದು. ಅದರಿಂದ ಗುಣೈರ್ದಾಸ್ಯ ಉಪಾಗತಃ. ಲಕ್ಷ್ಮಣರು ಹೇಳ್ತಾರೆ ರಾಮನಿಗೆ, ನೀ ಯಾರು ಅಂತ ಲಕ್ಷ್ಮಣನ ಕಡೆ ನೋಡಿದಾಗ, ಅಹಮಸ್ಯ ಅವರೋ ಭ್ರಾತ ಗುಣೈರ್ದಾಸ್ಯ ಉಪಾಗತಃ, ನಾನು ಇವನ ತಮ್ಮ, ಅವನ ಗುಣಗಳಿಗೆ ದಾಸನಾಗಿಬಿಟ್ಟಿದ್ದೇನೆ ಸೋತು. ಗುಣೈಹಿ ದಾಸ್ಯ ಉಪಾಗತಃ, ರಾಮನ ಗುಣಗಳಿಗೆ ನೋಡಿ ಅವನಿಗೆ ದಾಸನಾಗ್ಬಿಟ್ಟಿದ್ದೇನೆ ಅಂತ ಹೇಳ್ದ ಲಕ್ಷ್ಮಣ. ಗುಣಗಳು ಆಸೆಪಡಲ್ಪಡುವಂತಹದ್ದು ಆ ಕಲ್ಯಾಣ ಗುಣಗಳು ರಾಮನಲ್ಲಿ ಎಲ್ಲ ಗುಣಗಳು ಇದ್ದು ಅಂತ ಪೂರ್ಣವಾಗಿ ರಾಮಾಯಣದಲ್ಲಿ ಬರುತ್ತೆ. ಸಕಲ ಕಲ್ಯಾಣ ಗುಣಗಳು ಇದ್ದವು ಅವನಲ್ಲಿ ಅಂತ ಹೇಳಿ. ಹಾಗೆ ಸ್ಪೃಹ ಅನ್ನುವ ಅರ್ಥದಲ್ಲಿ ಬರುತ್ತೆ ಗುಣಶಬ್ದವು. ಕಾಮಶಬ್ದವು ನಿಘಂಟುವಿನಲ್ಲಿ ಕಾಮ್ಯಂತೆ ಈ ಕಾಮಾಹ ಅಪಹತ ಪಾಪ್ಮತ್ವಾದಯೋ ಗುಣ ಅಂತ ವಾಕ್ಯಕಾರರ ವಚನ.
ಅದನ್ನು ವಿವರಿಸ್ತಾರೆ ಇಲ್ಲಿ. ವಾಕ್ಯಕಾರ ವಚನವನ್ನು ಸಂಗ್ರಹವಾಗಿ ಹೇಳಿ ವಿವರಿಸ್ತಾರೆ. ಅದೀಗ ಏತದುಕ್ತಂ ಭವತಿ ಎನ್ನುವುದು ವಿವರವಾಗಿ ಹೇಳಿದ್ದರೆ ಸಂಗ್ರಹ ಇರ್ಬೋದು, ಸಂಗ್ರಹವಾಗಿ ಹೇಳಿದ್ದರೆ ವಿವರಣೆ ಇರ್ಬೋದು. ಎರಡಕ್ಕೂ ಏತದುಕ್ತಂ ಭವತಿ ಅಂತ ಭಾಷಿಕಾರರು ವಿಸ್ತಾರವಾಗಿ ಎಲ್ಲ ಹೇಳಿಬಿಟ್ಟು ಏತದುಕ್ತಂ ಭವತಿ, ಇವಾಗ ಇದರ ಸಂಗ್ರಹ ಇಷ್ಟಿದೆ. ಕೆಲವು ಸಂಗ್ರಹವಾಗಿ ಹೇಳಿಬಿಟ್ಟು ಏತದುಕ್ತಂ ಭವತಿ, ಈಗ ಹೇಳಿದರೆ ಅರ್ಥ ಹೀಗೆ ಅಂತ ವಿವರಣೆ ಮಾಡ್ತಾರೆ. ಎರಡು ವಿಷಯಕ್ಕೂ ಭಾಷಿಕಾರರು ಇದು ಅವರ ಒಂದು ಶೈಲಿ. ಏತದುಕ್ತಂ ಭವತಿ ಪ್ರಸಿದ್ಧವಾದದ್ದು. ಸಂಗ್ರಹಸ್ಥಿತ ವಿಸ್ತಾರ, ಸಂಗ್ರಹೋ ವಿಸ್ತೃತಸ್ಯ ಚ ಏತದುಕ್ತಂ ಭವತಿನ ಅಂತ ಅದಕ್ಕೆ ಲಕ್ಷಣ ಹೇಳ್ತಾರೆ. ಸಂಗ್ರಹವಾದ ವಿಸ್ತಾರ, ವಿಸ್ತಾರವಾದ ಸಂಗ್ರಹ, ಅದುವೇ ಏತದುಕ್ತಂ ಭವತಿ ಅಂತ ಭಾಷ್ಯಕಾರರು ಹೇಳೋದು ಅಂತ. ಅದನ್ನು ಇಲ್ಲಿ ವಾಕ್ಯಕಾರರು ಒಂದು ವಾಕ್ಯದಲ್ಲಿ ಹೇಳಿದ್ನ ವಿವರಿಸ್ತಾರೆ. ಈಗ ಯತ್ ಏತತ್ ಧಾರಾಕಾಶ ಶಬ್ದಾಭಿಧೇಯಂ, ಯತ್ ಈ ಧಾರಾಕಾಶ ಶಬ್ದದಿಂದ ಯಾವುದು ಹೇಳಲ್ಪಟ್ಟಿದೆಯೋ ಅದು ನಿಖಿಲ ಜಗದುದಯ ವಿಭವಲಯ ಲೀಲಂ, ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆಲ್ಲ ಕಾರಣವಾದ ಪರಂ ಬ್ರಹ್ಮ, ತಸ್ಮಿನ್ ಯತ್ ಅಂತರ್ನಿಹಿತಂ, ಅದರ ಒಳಗಡೆ ಯಾವುದು ಗೂಢವಾಗಿ ಇದೆಯೋ, ಅದರೊಳಗಡೆ ಯಾವುದು ಇದೆಯೋ, ಅನವಧಿಕಾತಿಶಯಂ ಅಪಹತ ಪಾಪ್ಮತ್ವಾದಿ ಗುಣಾಷ್ಟಕಂ ತತ್ ಉಭಯಮಪಿ ಅನ್ವೇಷ್ಟವ್ಯಂ ವಿಜಿಜ್ಞಾಸಿತವ್ಯಂ ಇತಿ ಅಂತ ಅರ್ಥ. ಎರಡನ್ನು ಕೂಡ ಉಪಾಸನೆ ಮಾಡಬೇಕು. ಆದ್ದರಿಂದ ಎರಡನ್ನೂ ಉಪಾಸನೆ ಮಾಡಬೇಕು ಅಂತ ಅರ್ಥ. ತಸ್ಮಿನ್ನಂತಹ ತದುಪಾಸಿತವ್ಯಂ ಅಂದರೆ ಧಾರಾಕಾಶ ಅಂತ ಹೇಳಲ್ಪಟ್ಟಿದ್ದು ಯಾವುದು ಅಂದರೆ ಜಗತ್ ಕಾರಣವಾದದ್ದು ಪರಬ್ರಹ್ಮ. ಅದರ ಒಳಗಡೆ ಯಾವುದಿದೆಯೋ ಅಪಹತ ಪಾಪ್ಮತ್ವಾದಿ ಅನವಧಿಕಾತಿಶಯವಾದ ಗುಣಗಳು, ಎರಡನ್ನು ಕೂಡ ಉಪಾಸನೆ ಮಾಡಿ ಅದನ್ನೇ ತಿಳಿಬೇಕು, ಉಪಾಸನೆ ಮಾಡಬೇಕು ಅನ್ನೋದು ಇದಕ್ಕೆ ಅರ್ಥ. ಅದು ಇಲ್ಲಿ ಸುದರ್ಶನ ಸೂರಿಗಳು ವಿವರಿಸ್ತಾರೆ. ಕಿಂ ತದತ್ರ ವಿದ್ಯತೆ ಚೋದ್ಯಾನಂತರಂ ಉಭಯ ಅಸ್ಮಿನ್ ದ್ಯಾವಾ ಪೃಥಿವಿ ಅಂತರೇವ ಸಮಾಹಿತೆ, ಇದೆಲ್ಲ ಬರುತ್ತೆ ವಾಕ್ಯಗಳು ಅಲ್ಲಿ. ದ್ಯಾವಾ ಪೃಥಿವಿ ವಿದ್ಯುನ್ನಕ್ಷತ್ರಾದೀನಾಂ ಆಕಾಶವರ್ತಿತ್ವ ಪ್ರತೀಯತೆ, ಆಕಾಶಾಂತರ್ವರ್ತಿತ್ವ, ಆಕಾಶದ ಒಳಗಡೆ ಎಲ್ಲವೂ ಇದೆ ಅಂತ ಹೇಳಲ್ಪಟ್ಟಿದೆ. ಅದರ ಆಧಾರದಲ್ಲಿ ನ ಗುಣಜಾತಸ್ಯ ಪ್ರತೀತಿ ಇತಿ ಶಂಕಾಯಾಂ ಏತದುಕ್ತಂ ಭವತಿ, ಆಕಾಶಕ್ಕೆ ಹೇಳಿದೆಯೇ ಹೊರತು ಗುಣಜಾತಕ್ಕೆ ಹೇಳಿಲ್ವಲ್ಲ ಅಂತ ಒಂದು ಸಂದೇಹ ಬರ್ಬೋದು ಅಲ್ಲಿಯೂ. ಆಕಾಶಕ್ಕೆ ತಾನೇ ಹೇಳಿರೋದು, ಅದರ ಒಳಗಡೆ ಇರೋದಕ್ಕೆ ಹೇಳಲಿಲ್ವಲ್ಲ ಅಂತ ಹೇಳಿದ್ರೆ ಏತದುಕ್ತಂ ಭವತಿ ಅಂತ ಹೇಳಿದ್ರು. ಅದು ಇದು ಎರಡನ್ನೂ ಉಪಾಸನೆ ಮಾಡಿ ಅಂತ ಅರ್ಥ. ಅಲ್ಲಿ ಗುಣಗಳು ವಿಶಿಷ್ಟವಾದವನು ಅಂದ ಉಕ್ತ ಅಜ್ಜು ಪೃಥಿವ್ಯಾದೀನಾಂ ಸೃಷ್ಟೃತ್ವ ಧಾರಕತ್ವಾದಿ ಗುಣಗಣ ಅಪಹತ ಪಾಪ್ಮತ್ವಾದಿ ಗುಣಗಣಶ್ಚ ವಿವಕ್ಷಿತಃ ಇತ್ಯರ್ಥ. ಇಲ್ಲಿ ಹೇಳಲ್ಪಟ್ಟ ಎಲ್ಲವೂ ಕೂಡ ಅವನಲ್ಲಿ ಸಮಾಹಿತಂ ಅಂತ ಹೇಳಿ ಅವನ ಆಧಾರದಲ್ಲಿದೆ ಅಂತ ಹೇಳಿದೆಯಲ್ಲ, ಆದ್ದರಿಂದ ಎಲ್ಲವೂ ಜಗತ್ತಿನ ಎಲ್ಲ ಆಧಾರವಾಗಿರೋದು ಮೊದಲಾದದ್ದೆಲ್ಲ ಅದರ ಜೊತೆಗೆ ಸೃಷ್ಟೃತ್ವ ಧಾರಕತ್ವ ಮೊದಲಾದರ ಜೊತೆಗೆ ಅಪಹತ ಪಾಪ್ಮತ್ವಾದಿ ಗುಣಗಳನ್ನು ಉಪಾಸನೆ ಮಾಡಬೇಕು ಅನ್ನೋದು ಅಲ್ಲಿ ಅರ್ಥ. ವಾಕ್ಯಗಾರರು ಹೀಗೆ ಕಾಮ್ಯ ಸ್ಪೃಹಾ ಸ್ಮರಾಹ ಕಾಮಾಹ ಇತಿ ನಿಘಂಟು, ಸುದರ್ಶನ ಸೂರಿಗಳು ನಿಘಂಟುವಿನ ಪ್ರಮಾಣ ತೋರಿಸ್ತಾರೆ ಇಲ್ಲಿ. ನಿಘಂಟು ಅನ್ನೋದು ಒಂದು ಕೋಶ, ಒಂದು ಡಿಕ್ಷನರಿ ಥರ. ಕಾಮ್ಯ ಸ್ಪೃಹ ಸ್ಮರಾಹ ಕಾಮಾಹ ಅದು ಒಂದು ಗ್ರಂಥ, ನಿಘಂಟು ಅಂತಾನೆ ಹೆಸರು ಆ ಗ್ರಂಥಕ್ಕೆ. ಅದರಲ್ಲಿ ಆ ಪ್ರಮಾಣವನ್ನು ತೋರಿಸ್ತಾರೆ. ಗುಣಿ ವ್ಯತಿರೇಕೇಣ ಕಥಂ ಗುಣಾನಾಂ ಉಪಾಸ್ಯತ್ವಂ ಇತಿ ಶಂಕಾಯಾಮ್, ಗುಣಿಯನ್ನು ಬಿಟ್ಟು ಗುಣವನ್ನು ಮಾತ್ರ ಹೇಗೆ ಉಪಾಸನೆ ಮಾಡೋಕ್ಕೆ ಸಾಧ್ಯ? ಗುಣಗಳಿಗೆ ತಾನೇ ಉಪಾಸ್ಯತ್ವ ಹೇಳಿರೋದು. ತಸ್ಮಿದೇನಂತಹ ತದ್ವಾ ವಿಜಿಜ್ಞಾಸಿತವ್ಯಂ ತಾನೇ ಹೇಳಿರೋದು. ಅಂದರೆ ಗುಣಗಳನ್ನು ಅವನನ್ನು ಅದರ ಜೊತೆ ಅವನ ಗುಣಗಳನ್ನು ಎರಡನ್ನೂ ಉಪಾಸನೆ ಮಾಡಿ ಅನ್ನೋದು ಅಲ್ಲಿ ಶ್ರುತಿಯ ಅಭಿಪ್ರಾಯ ಅನ್ನೋದು ಭಾಷಿಕಾರರು ಸ್ಪಷ್ಟಪಡಿಸ್ತಾರೆ. ಇಲ್ಲಿ ಉಭಯಮಪಿ ಅನ್ವೇಷ್ಟವ್ಯಂ ಅನ್ನೋದು ಅದನ್ನು ಸುದರ್ಶನ ಸೂರಿಗಳು ಬಹಳ ವಿಸ್ತಾರವಾಗಿ ಸ್ವಲ್ಪ ವ್ಯಾಕರಣದ ಬಲದಿಂದ ಸಮರ್ಥನೆ ಮಾಡ್ತಾರೆ. ವ್ಯಾಕರಣಕ್ಕೆ ಅನುಗುಣವಾಗಿ ಪ್ರಮಾಣಗಳನ್ನು ತೋರಿಸಿ ಎರಡನ್ನೂ ಉಪಾಸನೆ ಮಾಡಬೇಕು ಅಂತ ಆ ವಾಕ್ಯದಲ್ಲಿ ಹೇಗೆ ತಿಳಿದು ಬರುತ್ತೆ ಅದನ್ನು ಸುದರ್ಶನ ಸೂರಿಗಳು ಈಗ ತಿಳಿಸ್ತಾರೆ. ಉಭಯಮಪಿ ಅನ್ವೇಷ್ಟವ್ಯಂ ತಚ್ಛಬ್ದ ನಿರ್ದಿಷ್ಟಸ್ಯೈವ ಅನ್ವೇಷ್ಟವ್ಯತ್ವಾತ್ ನ ಉಭಯಂ ಇತಿ ಚೇತ್ ನ ತತ್ ಅಂತ ಹೇಳಿದವನು ತತ್ ಆಕಾಶ ಅಷ್ಟೇ ಹೇಳಿರೋದು, ಅದರ ಒಳಗಡೆ ಇರೋದು ಬೇರೆ ಆಯ್ತಲ್ಲ, ಎರಡು ಅಂತ ಹೇಗೆ ತಿಳಿಯುತ್ತೆ ನಿಮಗೆ? ತಚ್ಛಬ್ದ ಉಭಯ ಪರೋನೇಯ ಯಚ್ಛಬ್ದ ನಿರ್ದಿಷ್ಟಂ ಗುಣಾಷ್ಟಕಮೇವೇತಿ ತಚ್ಛಬ್ದೋ ಗುಣಮಾತ್ರ ಪರಃ ಇತಿ ಚೇತ್ ನ ಯಚ್ಛಬ್ದ ಏ ಉಭಯ ಪರಃ. ಇಲ್ಲಿ
ಏನು ಹೇಳಿದೆ ಅಂದರೆ ತದ್ವಾವ ವಿಜ್ಞಾಸಿತು ಅಂತ ಹೇಳಿ ಅದರ ಒಳಗಡೆ ಇರೋದು ಅಂತ ಹೇಳಲ್ಪಡ್ತು. ಆದರೆ ತಸ್ಮಿನ್ಯದಂತಹ ತದನ್ವೇಷ್ಟವ್ಯಂ, ತಸ್ಮಿನೇ ಯತ್ ಅಂತಹ ತದನ್ವೇಷ್ಟವ್ಯಂ. ಇಲ್ಲಿ ಯತ್ ಶಬ್ದ ತತ್ ಶಬ್ದ ಎರಡು ಬರುತ್ತೆ. ಇದಕ್ಕೆ ವ್ಯಾಕರಣದಲ್ಲಿ ವಿಶೇಷವಾದ ಸೂತ್ರಗಳಿದೆ. ಸೂತ್ರ ಅಷ್ಟಾಧ್ಯಾಯಿಲಿ ಪಾಣಿನಿ ಯತ್ ತತ್ ಶಬ್ದಗಳಿಗೆಲ್ಲ ತ್ಯದಾದಿ ಗಣದಲ್ಲಿ ಬರುವ ಶಬ್ದಗಳಿದೆಲ್ಲ, ಆ ಶಬ್ದಗಳಿಗೆ ವಿಶೇಷವಾದ ಅರ್ಥ ಹೇಳ್ತಾರೆ. ಅದು ಹೇಗೆ ಅಂದರೆ ಪ್ರಯೋಗಗಳನ್ನೆಲ್ಲ ನೋಡಿ ಹೇಳ್ತಾರೆ ಅವರು. ಅದಕ್ಕೆ ಇಲ್ಲಿ ಸುದರ್ಶನ ಸೂರಿಗಳು ಅದಕ್ಕೆ ಪ್ರಮಾಣ ತೋರಿಸ್ತಾರೆ ವ್ಯಾಕರಣ ಸೂತ್ರಗಳ ಬಲದಿಂದ. ನನು ಯಹ ಆಕಾಶ ಯತ್ ಗುಣಜಾತಂ ಇತಿ ಪುಲ್ಲಿಂಗ ನಪುಂಸಕಲಿಂಗ ರೂಪ ಯತ್ ಶಬ್ದ ದ್ವಯಂ ಸ್ಯಾತ್ ತದತ್ರ ನಾಸ್ತಿ. ಇಲ್ಲಿ ಏನು ಬರಬೇಕಾಗಿತ್ತು? ಯಹ ಆಕಾಶ ಯತ್ ಗುಣಜಾತಂ ಉಭಯಮಪಿ ಅನ್ವೇಷ್ಟವ್ಯಂ ಅಂತ ಹೇಳಿದರೆ ಸರಿ ಹೋಗಿರೋದು. ಯಾರು ಆಕಾಶವೋ, ಯಾವುದು ಗುಣಜಾತವೋ, ಗುಣಜಾತಂ ಅನ್ನೋದು ನಪುಂಸಕ, ಆಕಾಶ ಅನ್ನೋದು ಪುಲ್ಲಿಂಗ ಶಬ್ದ. ಯಹ ಆಕಾಶ ಯತ್ ಗುಣಜಾತಂ ಪುಲ್ಲಿಂಗ ನಪುಂಸಕಲಿಂಗೋಪ ಯತ್ ದ್ವಯವೂ ಹೇಳಿದರೆ ಎರಡನ್ನು ಅಂತ ಹೇಳ್ಬೋದಾಗಿತ್ತು. ಆದರೆ ಹಾಗೆ ಹೇಳಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ. ಯದಾದೀನಿ ಸರ್ವೈರ್ನಿತ್ಯಂ, ಈ ಸೂತ್ರದಲ್ಲಿ ಸ್ಥಾಪನೆ ಮಾಡ್ತಾರೆ. ಯದಾದೀನಾಂ ಏಕಶೇಷತ್ವ ವಿಧಾನಾತ್, ಒಂದೇ ಉಳಿಯುತ್ತೆ ಅಂತ ಅರ್ಥ. ನಪುಂಸಕವೂ ನಪುಂಸಕವಲ್ಲದ ಶಬ್ದವೂ ಇದ್ದರೆ ನಪುಂಸಕವೇ ರೂಪವಾಗುತ್ತೆ ಅಂತ ಹೇಳಿ ಒಂದು ಸೂತ್ರವೂ ಇದೆ. ತದನ್ಯ ಮಯಚ್ಛಬ್ದ ತದನ್ಯತಮ ಯಚ್ಛಬ್ದೇನ ಯಚ್ಛಬ್ದಸ್ಯ ತದನ್ಯತಮ ಯಚ್ಛಬ್ದಸ್ಯ ಏಕಶೇಷತ್ವಂ ಅವಗಮ್ಯತೆ. ಏಕಶೇಷ ಅಂದರೆ ಒಂದೇ ಉಳಿಯೋದು ಅಂತ ಅರ್ಥ. ಏಕಶೇಷತ್ವ ಅನ್ನೋದು ಒಂದು ಉಳಿಯುತ್ತೆ ಅಂತ ಅರ್ಥ. ಯತ್ ತತು ಮೊದಲಾದವುಗಳು ಬಂದರೆ ಯಾವುದಾದ್ರೂ ಒಂದು ಉಳಿಯುತ್ತೆ. ನಪುಂಸಕಂ ಅನಪುಂಸಕೇನ ಏಕವಚ್ಚ ಅನ್ಯತರಸ್ಯಾಂ ವಿಕಲ್ಪವು ಹೇಳಲ್ಪಟ್ಟಿದೆ. ಎರಡನ್ನೂ ಹೇಳ್ಬೋದು. ಒಂದು ಉಳಿಯುತ್ತೆ ಒಟ್ಟಿನಲ್ಲಿ ಏಕಶೇಷ ಅಂತ ಹೇಳಿರೋ ಸೂತ್ರದಲ್ಲಿ. ನಪುಂಸಕ ಅನಪುಂಸಕ ಸನ್ನಿಪಾತೆ ಎರಡು ಬಂದಾಗ ನಪುಂಸಕಸ್ಯ ಏಕಶೇಷತ್ವ, ಉಳಿಯೋದು ಯಾವುದು ಅಂದರೆ ನಪುಂಸಕ. ಅಂದರೆ ಇಲ್ಲಿ ಪುಲ್ಲಿಂಗವು ನಪುಂಸಕಲು ಉಳಿಯುತ್ತೆ, ನಪುಂಸಕಲಿಂಗ ಒಂದೇ ಉಳಿಯುತ್ತೆ. ಅದಕ್ಕೆ ಎರಡು ಅರ್ಥವನ್ನು ತಿಳಿಸ್ಬೇಕು ನಾವು. ಎರಡಕ್ಕೂ ಅನ್ವಯವಾಗುತ್ತೆ ಅಂತ ಅರ್ಥ ತಗೊಳ್ಬೇಕು ಅನ್ನೋದು ಅರ್ಥ ಇದೆ. ವ್ಯಾಕರಣದ ವಿಶೇಷವನ್ನೇ ಹೇಳ್ತಾರೆ ಇಲ್ಲಿ. ವಿಕಲ್ಪೇನ ಏಕವದ್ಭಾವಶ್ಚ ವಿಧೀಯತೆ, ವಿಕಲ್ಪದಿಂದ ಒಂದು ಅಂತ ಅರ್ಥವಾಗುತ್ತೆ. ಯಹ ಯತ್ ಇತಿ ಪುಲ್ಲಿಂಗ ನಪುಂಸಕಲಿಂಗ ಯಚ್ಛಬ್ದ ದ್ವಯೋ ನಿಪಾತೆ ಉಪನಿಪಾತೆ ಯತ್ ಇತಿ ನಪುಂಸಕಸ್ಯ ಏಕಶೇಷ್ಯಂ ಏಕವದ್ಭಾವಶ್ಚೇತಿ ನಿಶ್ಚೀಯತೆ. ತಸ್ಮಾತ್ ಯಚ್ಛಬ್ದೇನ ಉಭಯಂ. ತಸ್ಮಿನ್ ಯದಂತಹ ತದನ್ವೇಷ್ಟವ್ಯಂ ಅಂತ ಹೇಳಿದಾಗ ಯತ್ ಅಂತಹ ಅಂತ ಹೇಳಿರುವುದರಿಂದ ತಸ್ಮಿನ್ ಯದಂತಹ ಅಲ್ಲಿ ಯಚ್ಛಬ್ದದಿಂದಲೇ ದಹರಾಕಾಶವು ಅಷ್ಟಗುಣಾಷ್ಟವು ಎರಡು ಯಚ್ಛಬ್ದದಿಂದಲೇ ಹೇಳಲ್ಪಡುತ್ತೆ. ಆದ್ದರಿಂದ ಎರಡಕ್ಕೂ ಬೇರೆ ಬೇರೆಯಾಗಿ ಹೇಳಬೇಕಾಗಿಲ್ಲ. ಯಹ ಆಕಾಶ ಯತ್ ಗುಣಜಾತಂ ತದ್ ಅನ್ವೇಷ್ಟವ್ಯಂ ಅಂತ ಹೇಳಿ ಉಭಯಮಪಿ ಅನ್ವೇಷ್ಟವ್ಯಂ ಅಂತ ಹೇಳಬೇಕಾಗಿಲ್ಲ ಬೇರೆ ಬೇರೆಯಾಗಿ. ಯಹ ಆಕಾಶ ಯತ್ ಗುಣಜಾತಂ ತದ್ ಅನ್ವೇಷ್ಟವ್ಯಂ ಅಂತ ಹೇಳಿದ್ರೆ ಸಾಕು, ಒಂದು ಮಾತ್ರ ಉಳಿಯುತ್ತೆ, ನಪುಂಸಕ ಮಾತ್ರ ಉಳಿಯುತ್ತೆ. ಹಂಗೆ ಹೇಳಿದ್ರೆ ಎರಡನ್ನೂ ಸೇರಿಸ್ಕೊಳ್ಬೇಕು ಅಂತ ಅರ್ಥ. ಆಕಾಶವನ್ನು ಗುಣಜಾತವನ್ನು ಸೇರಿಸ್ಕೊಳ್ಬೇಕು ಅನ್ನೋದು ಈ ಪಾಣಿನಿ ಸೂತ್ರದಲ್ಲಿ ಸ್ಪಷ್ಟವಾಗಿ ತಿಳಿದು ಬರುತ್ತೆ ನಮಗೆ. ಇದಕ್ಕೆ ಅನೇಕ ಪ್ರಯೋಗಗಳು ಲೋಕದಲ್ಲಿ ಕಂಡು ಬರುತ್ತೆ. ಆದ್ದರಿಂದ ಈ ಪಾಣಿನಿಯ ಸೂತ್ರಗಳ ಬಲದಿಂದ ನಪುಂಸಕವಲ್ಲದ ಶಬ್ದವು ಎತ್ತದ ಶಬ್ದಗಳೆಲ್ಲ ತ್ಯದಾದೀನಿ ಅಂದರೆ ಅದು ಎತ್ತ ತತ್ತು ಮೊದಲಾದ ಶಬ್ದಗಳು ಬರುವಂಥದ್ದು. ಆ ಬರೋವಾಗ ಆ ಸೂತ್ರಕ್ಕೆ ಆ ರೀತಿ ಅರ್ಥ ಬಂದಾಗ ಯಾವುದಾದ್ರೂ ಒಂದು ಉಳಿಯುತ್ತೆ, ಏಕಶೇಷತ್ವ ಅಂತ ಅರ್ಥ. ಯಾವುದಾದ್ರೂ ಒಂದು ಇಟ್ಕೊಳ್ಬಹುದು ಅಂತ ಅರ್ಥ. ಅದನ್ನ ಇಟ್ಕೊಂಡು ಅರ್ಥ ಮಾಡ್ಕೊಳ್ಬೋದು. ಆಗ ಎರಡಕ್ಕೂ ಅದು ಅನ್ವಯಿಸುತ್ತೆ. ಒಂದೇ ಶಬ್ದದಿಂದಲೇ ಎರಡೂ ಹೇಳಲ್ಪಡುತ್ತೆ ಅನ್ನೋದು ವ್ಯಾಕರಣದ ಒಂದು ಬಲದಿಂದ ಸಮರ್ಥನೆ ಮಾಡ್ತಾರೆ. ಇದೆಲ್ಲ ಭಾಷಿಕಾರರು ಹೇಳೋದಿಲ್ಲ. ತತು ಉಭಯಮಪಿ ಅಂತ ಹೇಳಿದ್ರು ಅಷ್ಟೇ. ತತು ಉಭಯಮಪಿ ಅಂತ ಹೇಳಿದ್ರೆ ತತ್ಶಬ್ದದಿಂದ ಎರಡೂ ಕೂಡ ಹೇಳಲ್ಪಡುತ್ತೆ. ಒಂದು ಹೇಳಬೇಕಾಗಿ ಎರಡೂ ಕೂಡ ಬೇರೆ ಬೇರೆಯಾಗಿ ಬೇರೆ ಬೇರೆ ಆಯಾ ಲಿಂಗಗಳಿಗೆ ಅನ್ವಯವಾಗುವ ಹಾಗೆ ಶಬ್ದಗಳಿಂದ ಶ್ರುತಿಯಲ್ಲಿ ಹೇಳಬೇಕಾಗಿಲ್ಲ. ಶ್ರುತಿ ಅಷ್ಟೇ ಅಲ್ಲ, ಪ್ರಯೋಗದಲ್ಲಿಯೂ ಹಾಗೆಯೇ, ಸಂಸ್ಕೃತ ಶಬ್ದಗಳ ಪ್ರಯೋಗದಲ್ಲಿಯೂ ಹಾಗೆಯೇ ಹೇಗೆ ಬೇಕಾದರೂ ಈ ರೀತಿ ಪ್ರಯೋಗ ಮಾಡೋಕ್ಕೆ ಸಾಧ್ಯವಿದೆ ಅನ್ನೋದನ್ನು ತೋರಿಸ್ತಾರೆ. ನಿಖಿಲ ಜಗದುದಯ ಇತ್ಯಾದಿ ವಿಶೇಷಣಂ ಆಕಾಶೋ ವೈ ನಾಮರೂಪಯೋ ನಿರ್ವಹಿತ ಇತಿ ಶ್ರುತ್ಯುಕ್ತ ಸ್ಮಾರಣ. ಇದು ಕಡೆಯಲ್ಲಿ ಬರುವಂತಹ ವಾಕ್ಯ ದಹರಾಧಿಕರಣದಲ್ಲಿ ನಾಮರೂಪಗಳನ್ನು ನಿರ್ವಾಹ ಮಾಡುವ ಆಕಾಶವೇ ಅಂತ ಹೇಳಿರೋದ್ರಿಂದ
ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆಲ್ಲ ಕಾರಣನಾದವನು ಅನ್ನೋದು ಕೂಡ ಅಲ್ಲಿ ತಿಳಿದು ಬರುತ್ತೆ ಅನ್ನೋದನ್ನು ಹೇಳ್ತಾರೆ. ಯಥಾಹ ಇನ್ನು ಮುಂದೆ ಅದೇ ವಿಷಯದಲ್ಲಿ ಫಲವು ಹೇಳಲ್ಪಟ್ಟಿದೆ. ಅಥ ಇಹ ಆತ್ಮಾನಮನುವಿದ್ಯ ವ್ರಜಂತಿ ಏತಾಂಶ ಸತ್ಯಾನ್ ಕಾಮಾನ್, ಇನ್ನೂ ಸ್ಪಷ್ಟವಾಗಿ ತಿಳಿಸುತ್ತೆ ಇದು. ತೇಷಾಂ ಸರ್ವೇಷು ಲೋಕೇಶು ಕಾಮಚಾರೋ ಭವತಿ ಅಂತ ಹೇಳಲ್ಪಟ್ಟಿರೋದು. ಇದು ಚಾಂದೋಗ್ಯದ ದಹರ ವಿದ್ಯಾ ಪ್ರಕರಣ 8ನೇ ಅಧ್ಯಾಯ. 8ನೇ ಅಧ್ಯಾಯದಲ್ಲಿ ಫಲ ಹೇಳಿರೋದು ಏನು ಹೇಳಿದೆ? ಫಲ ಹೇಳಿದೆ ಈ ದಹರ ಉಪಾಸನೆಗೆ. ಆತ್ಮಾನಂ ಅನುವಿದ್ಯ ವ್ರಜಂತಿ, ಇವನನ್ನು ಉಪಾಸನೆ ಮಾಡಿ ಯಾರು ಶರೀರ ತ್ಯಾಗ ಮಾಡಿ ಹೋಗ್ತಾರೋ ಅಂತಿಮ ಶರೀರವನ್ನು, ಕೇವಲ ಆತ್ಮಾನಮ್ಮಲ್ಲ, ಏತಾಂಶ ಸತ್ಯಾನ್ ಕಾಮಾನ್, ಈ ಸತ್ಯವಾದ ಗುಣಜಾತವನ್ನು ಕೂಡ, ಗುಣಗಳನ್ನು ಕೂಡ, ಆತ್ಮಾನಂ ಏತಾಂಶ ಸತ್ಯಾನ್ ಕಾಮಾಂಶ ಅನುವಿದ್ಯ ವ್ರಜಂತಿ ತೇಷಾಂ ಸರ್ವೇಷು ಲೋಕೇಶು ಕಾಮಚಾರೋ, ಎರಡನ್ನೂ ಉಪಾಸನೆ ಮಾಡಬೇಕು. ಸ್ಪಷ್ಟವಾಗಿಯೇ ಶ್ರುತಿ ತಿಳಿಸುತ್ತೆ. ಉಭಯಸ್ಯ ಅನ್ವೇಷ್ಟವ್ಯತ್ವೇ ಪ್ರಾಮಾಣಿಕೆ ಸತಿ ಯಚ್ಛಬ್ದಸ್ಯ ಏವಂ ನಿರ್ವಾಹ ಕಾರ್ಯ ಯಥಾಹ. ಪ್ರಾಮಾಣಿಕವಾಗಿದ್ದರೆ ಹೀಗೆ ಮಾಡ್ಬೋದು ನೀವು. ಬೇರೆ ಒಂದು ಕಡೆ ಸಂವಾದ ವಾಕ್ಯ ಇರಬೇಕು. ನೀವು ವ್ಯಾಕರಣ ವಿಶೇಷ ಎಲ್ಲ ಹೇಳಿ ಯತ್ ತತು ಶಬ್ದ ಎಲ್ಲ ಬಂದರೆ, ನಪುಂಸಕವಲ್ಲ ಶಬ್ದ ಈ ರೀತಿ ಎಲ್ಲ ಇದ್ದರೆ, ಯಹ ಯತ್ ಮೊದಲಾದದ್ದು ಒಂದು ಶಬ್ದದಿಂದಲೇ ನಪುಂಸಕ ಒಂದೇ ಉಳಿಯುತ್ತೆ ಯತ್ ಅಂತ, ಅದರಿಂದಲೇ ಎರಡು ಕೂಡ ಹೇಳ್ಬೋದು. ಇದಕ್ಕೆ ಪ್ರಮಾಣ, ವ್ಯಾಕರಣ ಪ್ರಮಾಣ ತೋರಿಸಿದ್ರಿ. ಶ್ರುತಿಯಲ್ಲಿ ಏನು ಪ್ರಮಾಣವಿದೆ ತೋರಿಸಿ ಅಂತ ಕೇಳಿದ್ರೆ ಶ್ರುತಿ ಪ್ರಮಾಣವನ್ನು ತೋರಿಸ್ತಾರೆ. ಪ್ರಾಮಾಣಿಕೆ ಸತಿ ಶಬ್ದಸ್ಯ ನಿರ್ವಾಹ, ಪ್ರಾಮಾಣಿಕವಾಗಿರ್ಬೇಕಲ್ಲ, ಇದಕ್ಕೆ ಬೇರೆ ಏನು ಪ್ರಮಾಣ? ಈ ರೀತಿ ಶ್ರುತಿಯಲ್ಲಿ ಏನಾದ್ರು ಪ್ರಮಾಣವಿದೆಯೇ? ಛಾಂದೋಗ್ಯ ಆಕಾರ ಶಬ್ದಸ್ಯ ಪರಮಾತ್ಮ ಪರತ್ವ ಆಶ್ರಿತ್ಯ, ಈ ಸರ್ವತ್ರ ಆಕಾರ ಶಬ್ದಾನ ಪರಮಾತ್ಮ ಪರತ್ವ ಆಪಾದ್ಯ ತದಂತರ್ವರ್ತಿನಃ ಸ್ವತಂತ್ರ ವಸ್ತುವಂತರತ್ವ ವ್ಯೋಮಾತೀತವಾದಿಭಿ ಉಚ್ಯತೆ. ಅವರು ಹೇಳೋದು ಹೀಗೆ, ಬೇರೆ ಸ್ವತಂತ್ರ ವಸ್ತು ಇದೆ ಒಳಗಡೆ ಅಂತ. ಛಾಂದೋಗ್ಯ ಶ್ರುತಿ ನಿರ್ವಾಹಾದೇವ ತೇಷಾಂ ಮೂಲಘಾತಃ ಕೃತಃ. ಛಾಂದೋ ಶ್ರುತಿಯ ಸ್ಪಷ್ಟವಾಗಿ ಅದನ್ನು ತಳ್ಳಿ ಹಾಕ್ತು. ಆತ್ಮಾನಮನುವಿದ್ಯ ವ್ರಜಂತಿ ಏತಾಂಶ ಸತ್ಯಾನ್ ಕಾಮಾನ್ ಅಂತ. ಅಂದರೆ ಒಳಗಡೆ ಇರೋದೆಲ್ಲ ಸತ್ಯವ. ಗುಣಗಳು ಅಪಹತ ಪಾಪತ್ವಾದಿ ಗುಣಗಳು ಎರಡನ್ನೂ ಗುಣವಿಶಿಷ್ಟನಾದ ಪರಮಾತ್ಮನ ಉಪಾಸನೆಯೇ ಇಲ್ಲಿ ಹೇಳಿರೋದು ಅನ್ನೋದು ಸ್ಪಷ್ಟವಾಗಿ ದಹರ ವಿದ್ಯೆ ಸಗುಣ ವಿದ್ಯೆ, ಸಗುಣ ವಿದ್ಯೆಯೇ ದಹರ ವಿದ್ಯೆ, ಭೂಮವಿದ್ಯೆಯು ಸಗುಣ ವಿದ್ಯೆಯೇ, ಎಲ್ಲವೂ ಸಗುಣ ವಿದ್ಯೆ. ಅದರಲ್ಲಿ ಇದು ಇಂದು ಸ್ಪಷ್ಟವಾಗಿಯೇ ಹೇಳಿದೆ ಇಲ್ಲಿ. ಆದ್ದರಿಂದ ಅದನ್ನು ಇಲ್ಲಿ ತಿಳಿಸ್ತಾರೆ ಭಾಷ್ಯಕಾರರು. ಶ್ರುತಿ ಪ್ರಮಾಣವನ್ನೇ ಅದೇ ಅಧ್ಯಾಯದಿಂದಲೇ ತಿಳಿಸ್ತಾರೆ. ಯತ್ರ ಆಕಾರ ಶಬ್ದನಿರ್ದಿಷ್ಟಸ್ಯ ಪರಮಾತ್ಮ ಅಸಾಧಾರಣ ಗುಣ ಶ್ರವಣಂ ತತ್ರ ಸ್ವಾರಸ್ಯ ಭಂಗೇನ ಆಕಾರ ಶಬ್ದಸ್ಯ ಪರಮಾತ್ಮ ಪರತಮ ಶ್ರೀಯತೆ. ಆಕಾಶ ಅಂತ ಹೇಳಲ್ಪಟ್ಟವನಿಗೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ನಾಮರೂಪ ನಿರ್ವಹಣೆ ಎಲ್ಲ ಹೇಳಿದೆಯಲ್ಲ, ಅಚೇತನ ಇದೆಲ್ಲ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಆಕಾರ ಶಬ್ದ ಪರಮಾತ್ಮನೇ. ಆದ್ದರಿಂದ ಅನ್ಯತ್ರತು ಪ್ರಸಿದ್ಧಿ ಪ್ರಾಚುರ್ಯ ಸ್ವತಃ ಪ್ರಾಪ್ತ ಏವಾರ್ಥಃ ಸ್ವೀಕೃತಿ. ಇಲ್ಲಿ ಆಕಾಶ ಅನ್ನೋದು ಆದ್ದರಿಂದ ಬೇರೆ ಅರ್ಥ ಮಾಡೋದಕ್ಕೆ ಸಾಧ್ಯವಿಲ್ಲ. ಆಕಾಶ ಅಂತ ಹೇಳಲ್ಪಟ್ಟವನು ಪರಮಾತ್ಮ. ಮತ್ತೆ ಆತ್ಮ ಅಂತಲೂ ಹೇಳಿದೆ ಅಲ್ಲಿ. ಆತ್ಮ ಅಪಹತ ಪಾಪ್ಮ ಅಂತಲೇ ವಾಕ್ಯವೂ ಇದೆ ದಹರ ವಿದ್ಯಾ ಪ್ರಕರಣದಲ್ಲಿ ಆರಂಭದಲ್ಲಿ. ಮತ್ತು ಶ್ರುತಿಯೇ ಗುಣಗಳು ವಿಶಿಷ್ಟವಾಗಿಯೇ ಉಪಾಸನೆ ಮಾಡಬೇಕು ಅಂತಲೂ ಹೇಳಿದೆ. ಅನೇನ ತತ್ರಾಪಿ ದಹರಂ ಗಗನಂ ಶೋಕಸ್ತಸ್ಮಿನ್. ಇದು ಸುದರ್ಶನ ಸೂರಿಗಳು ಅಧಿಕವಾಗಿ ನಮಗೆ ತಿಳಿಸುವ ವಿಷಯ. ತೈತಿರಿಯ ಉಪನಿಷತ್ತಿನಲ್ಲಿ ದಹರ ವಿದ್ಯಾ ಪ್ರಕರಣ, ಅದರಲ್ಲಿಯೂ ಇದೇ ಅರ್ಥ ಬರುತ್ತೆ ಅನ್ನೋ ತಿಳಿಸ್ತಾರೆ. ತತ್ರಾಪಿ ದಹರಂ ಗಗನಂ ವಿಶೋಕಃ ತಸ್ಮಿನ್ ಯದಂತಸ್ತದುಪಾಸಿತವ್ಯಂ. ಇದುವೇ ತೈತಿರಿಯ ಯದ್ವೇದಾದೋ ಸ್ವರ ಪ್ರೋಕ್ತ ಆ ಪ್ರಕರಣದಲ್ಲಿ ಬರುವಂಥದ್ದು. ವಿಶೋಕ ಶಬ್ದೇನ ಗಗನಂ ವಿಶೋಕಃ ವಿಶೋಕೋ ವಿಜಿಗತ್ಸೋ ಪಿಪಾಸಃ ಇತ್ಯಾದಿ ಸಮಾನ ಪ್ರಕರಣೋಕ್ತ ಗುಣಸ್ಮರಣಾತ್. ಗುಣೋಪಸಂಹಾರ ಪಾದದಲ್ಲಿ 3ನೇ ಅಧ್ಯಾಯದಲ್ಲಿ ಬಾದರಾಯಣರು ಛಾಂದೋಗ್ಯದ ದಹರ ವಿದ್ಯೆಯು ತೈತಿರಿಯ ದಹರ ವಿದ್ಯೆಯು ಒಂದೇ ಅಂತ ನಿಶ್ಚಯ ಮಾಡಿದ್ರು. ಬೇರೆ ಬೇರೆ ವಿದ್ಯೆಗಳಲ್ಲ, ಎರಡು ಒಂದೇ. ಎರಡರಲ್ಲಿಯೂ ದಹರ ಅಂತ ಆಕಾಶ ಪರಮಾತ್ಮನ ಹೇಳಿ ಅವನು ಗುಣವಿಶಿಷ್ಟನಾಗಿ ಉಪಾಸನೆ ಮಾಡಬೇಕು ಅಂತ ನಿಶ್ಚಯ ಮಾಡಿಬಿಟ್ರು ಬಾದರಾಯಣರು. ಅಲ್ಲಿ ಗುಣಗಳನ್ನು ಸೇರಿ ಮಾಡಬೇಕು ಅಂತ ಹೇಳಿ ಗುಣಗಳನ್ನು ಬೇರೆಯಾಗಿ ಉಪಾಸನೆ ಮಾಡಬೇಕು ಅಂತ ಆರಂಭದಲ್ಲಿ ಹೇಳಿ ಗುಣವನ್ನು ಕೂಡ ಜೊತೆಯಲ್ಲಿಯೇ ಉಪಾಸನೆ ಮಾಡಬೇಕು ಅಂತಲೂ ಶ್ರುತಿ ಹೇಳಿತು. ಅದೇ ರೀತಿ ತೈತಿರಿಯದಲ್ಲಿ
ಗಗನಂ ವಿಶೋಕಃ ಅಂತ ಹೇಳಿದೆ. ವಿಶೋಕಃ ಗಗನಂ ಅಂತ ಹೇಳಿ, ಗಗನಂ ಅನ್ನೋದು ಆಕಾಶ, ಇದಕ್ಕೂ ವಿಶೋಕಃ ಅನ್ನೋದು ಈ ಅಷ್ಟಗುಣದಲ್ಲಿ ಬರುವ ವಿಶೋಕಃ ವಿಜಿಗತ್ಸಹ ಅದನ್ನು ನಮಗೆ ಸ್ಮರಣೆಗೆ ಬರುತ್ತೆ. ಆದ್ದರಿಂದ ತದ್ ಅಂತರ್ವರ್ತಿನೋ ಗುಣಜಾತಸ್ಯ ಅನ್ವೇಷ್ಟವೇತ್ತು ಪ್ರಸಿದ್ಧಂ, ಇಲ್ಲಿಯೂ ಕೂಡ ಅರ್ಥ ಮಾಡೋದಕ್ಕೆ ಸಾಧ್ಯ. ಹಾಗೆಯೇ ಅದು ಅರ್ಥ ಮಾಡಬೇಕು. ತಸ್ಯ ಆಕಾರ ಶಬ್ದ ನಿರ್ದಿಷ್ಟಸ್ಯ ಆಕಾರವಾಚ್ಯತ್ವಾತ್ ನಾರಾಯಣಸ್ಯ ಮಹೇಶ್ವರತ್ವ ಮುಕ್ತಂ ಯದ್ವೇದಾದವು ಇತಿ. ಆ ಆಕಾರವಾಚ್ಯನಾದವನೇ, ಆಕಾರ ಶಬ್ದ ನಿರ್ದಿಷ್ಟನಾದವನು ನಾರಾಯಣನೇ, ಅವನೇ ಮಹೇಶ್ವರ ಅನ್ನೋದು ಮೊದಲೇ ಸ್ಥಾಪನೆ ಮಾಡಿದ್ರು. ಯತ್ರತು ಆಕಾರ ಶಬ್ದ ನಿರ್ದಿಷ್ಟಸ್ಯ ಪರಮಾತ್ಮ ಅಸಾಧಾರಣ ಗುಣ ಅಶ್ರವಣಂ ತತ್ರ ಆಕಾರ ಶಬ್ದಸ್ಯ ಪ್ರಸಿದ್ಧಾರ್ಥಪರತ್ವಾತ್ ತದ್ ಅಂತರ್ವರ್ತಿನೋ ನಾರಾಯಣ ಸ್ಥಿತಂ. ಆದ್ದರಿಂದ ಎಲ್ಲವೂ ಕೂಡ ನಾರಾಯಣನೇ ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಬೇರೆ ಪರಮಾತ್ಮನ ಅಸಾಧಾರಣ ಗುಣಗಳು ಎಲ್ಲಿ ಕೇಳಿ ಬರೋದಿಲ್ವೋ ಅಂತಹ ಕಡೆಯಲ್ಲಿ ನೀವು ಬೇರೆ ಅರ್ಥಗಳನ್ನು ಮಾಡ್ಬೋದು. ಯಾವುದಾವುದು ಭೌತಿಕವಾದ ಆಕಾಶ ಮೊದಲಾದ ಅರ್ಥಗಳನ್ನು ಮಾಡೋಕ್ಕೆ ಸಾಧ್ಯವಿದೆ. ಆಕಾಶಾದ್ ವಾಯು ಅಂತ ಹೇಳಿದ್ರೆ ಅಲ್ಲಿ ಭೌತಿಕವಾದ ಆಕಾಶವೇ ಹೇಳಲ್ಪಟ್ಟರು. ಆದರೆ ಆಕಾಶಕ್ಕೆ ಅಂತರ್ಯಾಮಿಯಾದ ಪರಮಾತ್ಮ ಅನ್ನೋದು ಅಲ್ಲಿ ಅರ್ಥ ಸಿದ್ಧವಾಗುತ್ತೆ. ಯಾಕೆ ಅಂದರೆ ಅಚೇತನವು ಸೃಷ್ಟಿ ಮಾಡೋಕ್ಕೆ ಸಾಧ್ಯವಿಲ್ಲ. ಆಕಾಶದಿಂದ ವಾಯು ಉತ್ಪನ್ನವಾಗುತ್ತೆ ಅಂದರೆ ಆಕಾಶ ಎನ್ನುವ ಅಚೇತನ ತತ್ವಕ್ಕೆ ಅಂತರ್ಯಾಮಿಯಾದ ಪರಮಾತ್ಮನು ಆಕಾಶ ಅನ್ನುವ ತತ್ವದಲ್ಲಿ ಪರಿಣಾಮ ಉಂಟು ಮಾಡಿ ವಾಯು ಅನ್ನುವ ಅವಸ್ಥೆಯಲ್ಲಿ ತೆಗೆದುಕೊಂಡು ಬರ್ತಾನೆ. ವಾಯು ಸೃಷ್ಟಿಯಾಗುತ್ತೆ. ವಾಯುರಗ್ನಿ ಅಗ್ನೇರಾಪಹ ಪೃಥ್ವಿ ಹೀಗೆ ಹೇಳಲ್ಪಟ್ಟಿದೆ. ಅಲ್ಲಿ ಆಕಾಶಕ್ಕೆ ಅಚೇತನ ತತ್ವ ಅಂತಲೇ ಅರ್ಥ, ಬ್ರಹ್ಮಾತ್ಮಕವಾದ ಅಚೇತನ ತತ್ವ. ಯಾಕೆಂದರೆ ಅದಕ್ಕೆ ಬೇರೆ ಏನೋ ಅಸಾಧಾರಣವಾದ ಗುಣ ಹೇಳಿಲ್ಲ. ಆದರೆ ಬೇರೆ ಕಡೆ ಎಲ್ಲೆಲ್ಲಿ ಅಸಾಧಾರಣವಾದ ಪರಮಾತ್ಮನ ಗುಣಗಳು ಹೇಳಿದೆಯೋ ಅಲ್ಲೆಲ್ಲವೂ ಪರಮಾತ್ಮ ಪರವಾಗಿ ಅರ್ಥ ಮಾಡಬೇಕು. ಶ್ರುತಿಯಲ್ಲಿ ಇಲ್ಲದೆ ಹೋದರೆ ವಿರೋಧ ಬರುತ್ತೆ. ಅಚೇತನಕ್ಕೆ ಸಂಕಲ್ಪವೇ ಇಲ್ಲ ಅನ್ನೋದು ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಸೃಷ್ಟಿ ಮೊದಲಾದ ಕಾರಣ ಸಾಧ್ಯವಿಲ್ಲ ಅಂತ ಹೇಳಿ ಮುಂದೆ ಧ್ಯೇಯವಾದ ವಸ್ತುವನ್ನು ಕೆಲವು ಕಡೆ ಧ್ಯಾನ ಮಾಡಬೇಕು ಅಂತ ಬೇರೆ ಶಬ್ದಗಳಿಂದ ಹೇಳಲ್ಪಟ್ಟಿದೆ. ಅದರಿಂದ ಇಲ್ಲಿ ಒಂದು ಕಾರಣತ್ವವನ್ನು ಹೇಳುವ ವಾಕ್ಯಗಳು, ಧ್ಯೇಯತ್ವವನ್ನು ಹೇಳುವ ವಾಕ್ಯಗಳು ಎರಡಿದೆ. ಯಾವುದು ಜಗತ್ಕಾರಣವೋ ಅದನ್ನೇ ಧ್ಯಾನ ಮಾಡಬೇಕು ಅಂತ ಒಂದು ವಾಕ್ಯವಿದೆ. ಎರಡನ್ನು ಸೇರಿಸುವಂಥ ವಾಕ್ಯಗಳು. ಧ್ಯೇಯತ್ವವನ್ನು ಮಾತ್ರ ಹೇಳಿರೋದು ಅನೇಕ ವಾಕ್ಯಗಳು ಬರುತ್ತೆ. ಬೇರೆ ಬೇರೆ ಶಬ್ದಗಳು, ಬೇರೆ ಬೇರೆ ತತ್ವಗಳು, ಬೇರೆ ಬೇರೆ ಫಲಗಳಿಗೂ ಹೇಳಿದೆ. ಮೋಕ್ಷಕ್ಕೆ ಅಂತ ಧ್ಯೇಯವಾದ ವಸ್ತು ಎಲ್ಲೆಲ್ಲಿ ಹೇಳಿದೆಯೋ ಅದೆಲ್ಲ ಜಗತ್ಕಾರಣ ವಸ್ತುವೇ ಅನ್ನೋದು ತಿಳಿದು ಬರುತ್ತೆ. ಯಾಕೆ ಅಂದರೆ ಕಾರಣಂತೂ ಧ್ಯೇಯ ಅಂತ ಹೇಳಿದರು. ಆದ್ದರಿಂದ ಕಾರಣತ್ವವನ್ನು ಧ್ಯೇಯತ್ವವನ್ನು ಎರಡೂ ಇಟ್ಟುಕೊಂಡು ವಿಚಾರವನ್ನು ಮಾಡಿ ನಾವು ಅರ್ಥವನ್ನು ಸಿದ್ಧಿ ಮಾಡಬೇಕು. ಕಾರಣ ಒಂದೇ ಇಟ್ಟುಕೊಂಡು ಬರೀ ಧ್ಯೇಯತ್ವ ಹೇಳಿದರೆ, ಇಲ್ಲಿ ಧ್ಯೇಯತ್ವ ಹೇಳಿರೋದ್ರಿಂದ ಪರಮಾತ್ಮ ಅಂತ ಯಾಕೆ ಅರ್ಥ ಮಾಡಬಾರ್ದು ಅಂದರೆ ಆ ಧ್ಯೇಯತ್ವ ಹೇಳೋ ವಸ್ತುಗೆ ಎಲ್ಲಾದರೆ ಕಾರಣತ್ವ ಹೇಳಿದೆಯಾ ಅನ್ನೋದು ಮುಖ್ಯ. ಜಗತ್ಕಾರಣವಂತ ಹೇಳಿರಬೇಕು. ಹಾಗಿದ್ರೆ ಮಾಡೋಕ್ಕೆ ಸಾಧ್ಯವೇ ಹೊರತು ಬರೀ ಉಪಾಸ್ಯ ಅಂತ ಹೇಳೋದ್ರಿಂದಲೇ ಜಗತ್ತಿಗೆ ಸೃಷ್ಟಿ ಮಾಡೋದು ಅನ್ನೋದು ಸಿದ್ಧಿಸೋದಿಲ್ಲ. ಸೃಷ್ಟಿ ಕಾರಣತ್ವವನ್ನು ಇಟ್ಕೊಂಡು ಧ್ಯೇಯತ್ವವನ್ನು ಇಟ್ಕೊಂಡು ಸಿದ್ಧ ಮಾಡಬೇಕು. ಆ ವಾಕ್ಯಗಳನ್ನು ಈಗ ವಿಚಾರ ಮಾಡ್ತಾರೆ ಮುಂದೆ. ಕಾರಣಸ್ಯೈವ ಧ್ಯೇಯತಾ ಪ್ರತಿಪಾದನ ಪರೇ ವಾಕ್ಯೇ ಅಂತ ಹೇಳಿದ್ರು. ಕಾರಣವೇ ಧ್ಯೇಯ ಹೇಳುವ ವಾಕ್ಯಗಳಲ್ಲಿ ಅಲ್ಲಿ ಹೇಳುವಂತಹದ್ದು, ಅಲ್ಲಿ ಬರುವಂತಹ ಶಬ್ದಗಳು ಬೇರೆ ಬೇರೆ ಶಬ್ದಗಳು ಶಿವ ಶಂಭು ಶಬ್ದಗಳಿಂದ ಹೇಳಲ್ಪಟ್ಟಿದೆ. ಶಂಭುರಾಕಾಶ ಮಧ್ಯೆ ಧ್ಯೇಯ, ಈ ವಾಕ್ಯಗಳನ್ನೆಲ್ಲ ಮುಂದೆ ವಿಚಾರ ಮಾಡ್ತಾರೆ. ಅದನ್ನೆಲ್ಲ ವಿಚಾರ ಮಾಡಿ ಎಲ್ಲ ವಿಧವಾದ ವಾಕ್ಯಗಳನ್ನು ತೆಗೆದುಕೊಂಡು ನಾರಾಯಣ ಪರತ್ವವನ್ನು ಅದ್ಭುತವಾಗಿ ಸ್ಥಾಪನೆ ಮಾಡುವ ಪ್ರಕರಣಗಳು ಈಗ ಮುಂದೆ. ಅದೇ ವಿಷಯವನ್ನು ಸ್ಮೃತಿ, ಇತಿಹಾಸ ಪುರಾಣಗಳು, ವಿಷ್ಣು ಪುರಾಣ ವಿಶೇಷವಾಗಿ ತುಂಬ ವಿಸ್ತಾರವಾದ ವಿಚಾರ ಇದೆ. ವಿಷ್ಣು ಪುರಾಣದ ವಿಚಾರ ಇಲ್ಲಿಯೂ ಭಾಷ್ಯದಲ್ಲಿ ಹಾಗೆಯೇ ಇಲ್ಲಿಯೂ ಪುರಾಣ ಘಟ್ಟ ದೊಡ್ಡದಾಗಿದೆ. ಅದೆಲ್ಲ ಮುಂದೆ ಬರುತ್ತೆ. ಅದನ್ನು ಮುಂದುವರಿಸೋಣ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ ತಿಳಿಸಿ ನಿಲ್ಲಿಸ್ಕೊಳ್ತೇವೆ. ಓಂ ಶನ್ನೋ ಮಿತ್ರಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿ ಶನ್ನೋ ವಿಷ್ಣುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮಾವಾದಿಶಂ ಮೃತಮವಾದಿಶಂ ಸತ್ಯಮವಾದಿಶಂ ತನ್ಮಾಮಾವೀತ್ ತದ್ಭಕ್ತಾರಮಾವೀತ್ ಆವೇದ್ ಮುಕ್ತಾರಂ. ಓಂ ಶಾಂತಿ ಶಾಂತಿ ಶ್ರೀಮತೆ ರಾಮಾನುಜಾಯ.